ನಮಸ್ಕಾರ 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 ಕಳಂದೇವನ್ ಮಾರ್ನಿಂಗ್ ವಿತ್ ಮುರುಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಣ್ಣೆ ಮುರಳಿ ಏನು ಸಮಾಚಾರ, ಹೆಂಗಿದೆ ಇವತ್ತು ದಿನ? ಕಷ್ಟ ಆಗಿದೆ, ಸುಖ ಆಗಿದೆ, ಲಾಭ ಆಗಿದೆ, ನಷ್ಟ ಇಲ್ವೇನೋ ನೀವೆಲ್ಲ ಕೇಳ್ತಾ ಇರೋಂಥ ಪ್ರಶ್ನೆಗಳು. ನೋ ಪ್ರಾಬ್ಲಮ್, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಪರವಾಗಿಲ್ಲ ಮುರಳಿ, ನೀವು ಹೇಳಿದ್ಮೇಲೆ ತುಂಬ ಚೆನ್ನಾಗಿ ಆಗ್ತಾಯಿದ್ದೀರಿ ದಿನ. ಮೊದಲೆಲ್ಲ ಸ್ವಲ್ಪ ತಲೆ ಕೆಡಿಸ್ಬಿಡೋರು ಎಲ್ಲರೂ ಬಂದು, ಇವಾಗ ನಿಮ್ಮ ಬೆಳಗ್ಗೆನೇ ನಮ್ಮ ಗ್ರಾಚಾರಗಳನ್ನ ತಿಳ್ಕೊಂಡ್ಮೇಲೆ ಬಿಸ್ನೆಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾಯಿದೆ ಅಂತ ಸಾಕಷ್ಟು ಜನ ಮೇಲನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಖುಷಿ ಆಗ್ತದೆ. ಇದು ತಮಾಷೆಗೆ ಹೇಳ್ತಾ ಇರೋದಲ್ಲ ಗ್ರಾಚಾರನ, ಇದು ನಮ್ಮ ಜ್ಯೋತಿಷಿ ಎಕ್ಸ್ಪರ್ಟ್ಗಳು ಬರೆದು ಕಳಿಸಿರುವಂಥದ್ದು. ತುಂಬ ಅದ್ಭುತವಾಗಿರುತ್ತೆ, ದಯವಿಟ್ಟು ಫಾಲೋ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ. ಮಾರ್ಗಶಿರ ಮಾಸದಲ್ಲಿ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಡಿಸೆಂಬರ್ 17ನೇ ತಾರೀಕು ಬುಧವಾರ ರಾಜಧಾನಿ ಕನ್ನಡದಲ್ಲಿ ಅಂತಾರೆ ವ್ಯಗ್ನಷ್ಟೇ ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. 12 ರಾಶಿಗಳ ಫಲಗಳನ್ನ ನಿಮಗೆ ತಿಳಿಸ್ಬೇಕಾಗಿದೆ. ನೋ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ಜನ ಇದ್ದರು ಅದೇನೇ, ಗಂಡಸರಾದ್ರು ಅದೇ, ಹೆಂಗಸರಾದ್ರು ಅದೇನೇ. 12 ರಾಶಿಗಳು, ಈ 12 ರಾಶಿಗಳ ಗ್ರಹಚಾರಗಳು ನಿಮ್ಗೆ ಯಾವ ರೀತಿ ಇದೆ ಇವತ್ತಿನ ದಿನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ರಾಶಿಲಿ ಅಪಾಯ ಇದೆ ಅಂತ ಲೈಟ್ ಕಂಬ ಹತ್ತಕ್ಕೆ ಹೋಗಬೇಡಿ. ಹೊಸ ಸಂಬಂಧಗಳು ಕೂಡ ಬರುತ್ತೆ. ಶನಿಯ ಪ್ರಭಾವ ನಿಮ್ಮ ಮೇಲಿದ್ದರೂ ಚಿಂತೆ ಇಲ್ಲ, ಸಂಜೆ ಹೊತ್ತಿಗೆ ಸಮಾಧಾನ ಆಗುತ್ತೆ. ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದು ನಮಸ್ಕಾರ ಮಾಡ್ಕೊಂಬನ್ನಿ, ಅಮ್ಮವ್ರನ್ನ ದರ್ಶನ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ದಿನ ಚೆನ್ನಾಗಾಗುತ್ತೆ. ಯಾವ ಶನಿ ಬಂದಿದ್ದಾನಪ್ಪ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ಏನೂ ಆಗೋಲ್ಲ, ಆರಾಮಾಗಿರ್ತೀರ, ಟೆನ್ಷನ್ನೇ ಇಲ್ಲ, ಆರಾಮಾಗಿರಿ ಗುರು. ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಮ್ಮ, ಯಾವುದಾದ್ರು ಒಂದು ಲಕ್ಷ್ಮೀ ದೇವಸ್ಥಾನಕ್ಕೋ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದು ದರ್ಶನ ಮಾಡ್ಕೊಂಬಂದ್ರೆ ಎಲ್ಲ ಸಖತ್ತಾಗುತ್ತೆ, ಚೆನ್ನಾಗಿರುತ್ತೆ. ಮೇಷ ರಾಶಿಯವ್ರಿಗೆ. ವೃಷಭ ರಾಶಿ. ನೀವು ತಗೊಂಡ ನಿರ್ಧಾರ ದೊಡ್ಡವರು ವಿರೋಧಿಸ್ತಾರೆ. ಅವರು ವಿರೋಧಿಸ್ತಾರೆ ಅಂತ ನಿಮ್ಮ ನಿರ್ಧಾರನ ಬದಲಾವಣೆ ಮಾಡಬೇಡಿ. ನಿಮ್ಮ ಮನೆಯ ವಿಷಯದಲ್ಲಿ ದೂರದ ಬಂಧುಗಳು ತಲೆ ಹಾಕೋಕ್ಕೆ ಬಿಡಬೇಡಿ. ನಿಮ್ಮ ಕಷ್ಟಗಳನ್ನ ನೀವೇ ನಿಭಾಯಿಸ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಟ್ರಿಕ್ಕಿಯಾಗಿದೆ ಇದು. ನೀವು ತಗೊಂಡಂಥ ನಿರ್ಧಾರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರು ಮಾಡಬೇಡ ಗುರು, ಸರಿ ಇಲ್ಲ ಅಂತ ಏನಾದ್ರು ಕೇಳೋಕ್ಕೆ ಹೋಗಬೇಡಿ. ನೀವೇನು ತೊಗೊಂಡಿದ್ದೀರೋ ಅದನ್ನು ಮಾಡಿ, ಖಂಡಿತವಾಗ್ಲೂ ಕೆಲಸ ನಿಮ್ಮದೇ, ಜಯಾನು ನಿಮ್ಮದೇನೇ, ಸಕ್ಸಸ್ ಆಗೇ ಆಗ್ತೀರಾ. ಯಾರು ತಲೆ ಕೆಡಿಸಿದ್ರು ನಿರ್ಧಾರ ಮಾತ್ರ ಚೇಂಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ವೃಷಭ ರಾಶಿಯವ್ರಿಗೆ. ಆಮೇಲೆ ಏನೇ ಕಷ್ಟ ಬಂದರೂ ನೀವೇ ನಿಭಾಯಿಸ್ಕೊಳ್ಳಿ, ಬೇರೆಯವರ ಸಹಾಯನ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ ವೃಷಭ ರಾಶಿಯವ್ರಿಗೆ. ಇದಾದ ನಂತರ ಮಿಥುನ ರಾಶಿ. ಜಮೀನು ವಿಷಯದಲ್ಲಿ ಜಯಲಕ್ಷ್ಮಿ ನಿಮಗೆ ಒಲಿತಾಳೆ. ಯಾವ ಜಯಲಕ್ಷ್ಮಿ ಅಂತ ಕೇಳಬೇಡಿ, ಸಂಜೆ ಹೊತ್ತಿಗೆ ತಿಳಿಯುತ್ತೆ ಯಾವ ಜಯಲಕ್ಷ್ಮಿ ಅಂತ. ಆರೋಗ್ಯದ ಬಗ್ಗೆ ಗಮನ ಇರಲಿ, ಧನ ವ್ಯಯ ಆಗುತ್ತೆ, ಸ್ವಲ್ಪ ನಷ್ಟನ ಆಗ್ಬೋದು, ಕೈಯಿಂದ ಸ್ವಲ್ಪ ಕಾಸು ಹೋಗ್ಬೋದು. ಡೋಂಟ್ ವರಿ, ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಜಯಲಕ್ಷ್ಮಿ ನಿಮಗೆ ಸಿಗ್ತಾಳೆ ಅಂತ ಹೇಳ್ತಾ ಇದ್ದೀವಿ. ಮಿಥುನ ರಾಶಿಯ ನಂತರ ಕರ್ಕಾಟಕ ರಾಶಿ. ಉದ್ಯೋಗದಲ್ಲಿ ಸಮಾಧಾನ. ಬಾಸ್ ಬೈತಾರೆ, ತಲೆ ಕೆಡ್ಸ್ಕೋಬೇಡಿ. ಬೈತಾರೆ, ಬಾಸ್ ಇರೋದೇ ಬಯಕಲ್ವೇನ್ರಿ, ಇರೋದೇ ನಾವು ಕೆಲಸ ಮಾಡೋಕ್ಕೆ, ಬಾಸ್ ಇರೋದೇ ಭಯಕ್ಕೆ. ಅವ್ರು ಬೈದರೆ ನೀವಾಗ ತಲೆ ಕೆಡಿಸ್ಕೊಳ್ತೀರಾ? ತಲೆ ಕೆಡಿಸ್ಕೊಂಡ್ರೆ ಮನಃಶಾಂತಿನೂ ಕೆಡುತ್ತೆ. ದೊಡ್ಡವರು ಆಶೀರ್ವಾದ ತಗೊಳ್ಳಿ, ಒಳ್ಳೆಯದಾಗುತ್ತೆ. BP ಆದಾಗ ಒಂದು ಚಾಕ್ಲೇಟ್ ಹಾಕ್ಕೊಂಡು ಒಂದು 5 ನಿಮಿಷ ಈಚೆ ಬಂದು ನಿಂತ್ಕೊಂಡು ಆಮೇಲೆ ಒಳಗೋಗಿ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇದಾದ ನಂತರ ಸಿಂಹ ರಾಶಿ. ನಮ್ಮ ರಾಶಿ ಏನಾಗಿದೆ ನೋಡೋಣ. ನಿಮ್ಮ ಗೌರವ ಮತ್ತು ಸ್ವಾಭಿಮಾನಕ್ಕೆ ಅಡ್ಡಿ ಆಗಬಾರ್ದು. ಅದೇ ಥರ ಕಾರ್ಯ ಮಾಡಿ, ಇವತ್ತು ಚೆನ್ನಾಗಾಗುತ್ತೆ. ಲಾಭಕ್ಕಿಂತ ಖರ್ಚೇ ಜಾಸ್ತಿ. ನಿರಾಶೆ ಬೇಡ. ಹಿಂದೆ ಕಳ್ಕೊಂಡಿದ್ದಂಥ ಅವಕಾಶಗಳೆಲ್ಲ ಇವಾಗ ಬರೋಕ್ಕೆ ಶುರು ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಚೆನ್ನಾಗಿದೆ ಸಿಂಹರಾಶಿಯವ್ರಿಗೆ. ಹಿಂದೆ ಎಷ್ಟೊಂದು ಅವಕಾಶಗಳು ಕಳ್ಕೊಂಡಿರ್ಬೋದು, ಮತ್ತೆ ಅವಕಾಶಗಳು ಬರುತ್ತೆ, ಹುಡ್ಕೊಂಡು ಬರುತ್ತೆ, ನಿಮ್ಮ ಹತ್ರಕ್ಕೆ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಡೋಂಟ್ ವರಿ ಸಿಂಹರಾಶಿಯವರೇ. ಸಿಂಹರಾಶಿಯ ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಾಂಸಾರಿಕವಾಗಿ ನೆಮ್ಮದಿ ಇದೆ, ಆದರೆ ಆಫೀಸ್ನಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಬಾಸು ಬೈಬೋದು, ಬೇಸರ ಮಾಡ್ಕೋಬೇಡಿ. ಸಮಾಜದಲ್ಲಿ ಗೌರವ ಲಭಿಸುತ್ತೆ, ಸನ್ಮಾನ ಆಗುತ್ತೆ. ಆದರೆ ಇವತ್ತೊಂದೇ ಒಂದು ಸ್ಮಾಲ್ ಪ್ರಾಬ್ಲಮ್ಮು ಇದೆ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಕನ್ಯಾ ರಾಶಿಯವ್ರಿಗೆ ಆಂಜನೇಯನ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ಹನುಮಂತನಿಗೊಂದು ದರ್ಶನ ಮಾಡಿಕೊಂಡು ಕಾಲಿಗೆ ಬಿದ್ದು ಪ್ರಸಾದನ ಬಾಯ್ಲಾಕೊಂಬನ್ನಿ, ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತೆ. ತುಲಾರಾಶಿ. ಚಳಿಗಾಲ ಆದ್ದರಿಂದ ಚರ್ಮದ ಭೀತಿ ಇದೆ, ಚರ್ಮ ರೋಗದ ಭೀತಿ ಇದೆ. ದೂರದ ಊರಿಗೆ ಪ್ರಯಾಣ ಮಾಡುವಂಥ ಯೋಗಗಳಿದೆ. ಆಲಸ್ಯ, ಏನೋ ಸಿಕ್ಕಾಪಟ್ಟೆ ಖರ್ಚು, ಸೋಂಬೇರಿತನ, ಸಂಸಾರದಲ್ಲಿ ಸ್ವಲ್ಪ ಸುಧಾರಣೆ ಬರುತ್ತೆ. ಹೆಂಗೋ ನಡ್ಕೊಂಡೋಗುತ್ತೆ ಬಿಡಿ, ಏನು ಟೆನ್ಷನ್ ಇಲ್ಲ ಇವತ್ತು ತುಲಾರಾಶಿಯವ್ರಿಗೆ. ವೃಶ್ಚಿಕ ರಾಶಿ. ಹಿತಶತ್ರುಗಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಅವ್ರನ್ನ ಬೈಬೇಡಿ, ಕ್ಷಮಿಸ್ಬಿಡಿ. ನಿಮ್ಮ ಜೊತೆನೇ ಇರ್ತಾರೆ.
ಪಕ್ಕನೇ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ, ಬೆಳಗ್ಗೆ ಯಾರಿನ ಜೊತೆ ಕೆಲಸಕ್ಕೆ ಬರ್ತಾರೆ, ಅವ್ರದ್ದೇ ನಕ್ರ. ದಯವಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಈ ನನ್ನ ಮಗಂದೇ ನಕ್ರ ಅಂತ. ಬೈಯೋಕ್ಕೆ ಹೋಗಬೇಡಿ, ಇರಲಿ ಪಕ್ಕದಲ್ಲಿ ಎತ್ತಿಟ್ಬಿಡಿ ಅವ್ರನ್ನ. ಹೊಸ ಹೊಸ ಗೆಳೆಯರು ಸಿಗ್ತಾರೆ ಇವತ್ತು ನಿಮಗೆ. ಹಣ ಜಾಸ್ತಿ ಖರ್ಚಾಗುತ್ತೆ. ಭವಿಷ್ಯದ ಅಂದರೆ ಫ್ಯೂಚರ್ದು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದಿರೋ ಅದನ್ನೆಲ್ಲ ಮಾಡಿ ಜಯ ನಿಮ್ಮದೇ ಆಗುತ್ತೆ. ಅದೇನೋ ತೊಗೋಬೇಕು, ಅದೇನೋ ಮಾಡಬೇಕು, ಒಂದು ಗಾಡಿ ತೊಗೋಬೇಕು ಅಂತ ಏನೇನು ಅಂದ್ಕೊಂಡಿದ್ರೋ ನಿಮ್ಮ ಭವಿಷ್ಯದ ಯೋಚನೆಗಳೆಲ್ಲ ತುಂಬ ಚೆನ್ನಾಗಿದೆ. ಇವತ್ತು ಸಕ್ಸಸ್ ಮಾಡ್ತೀರಾ. ಒಳ್ಳೆ ಯೋಚನೆಗಳು ಮಾಡಿ ತುಂಬ ಸಕ್ಸಸ್ಸು ಕೂಡ ಆಗ್ತೀರಾ. ಓಕೆ, ಧನಸ್ಸು, ಸಣ್ಣ ಪುಟ್ಟ ಪ್ರವಾಸದಿಂದ ಕೆಲಸ ಕಾರ್ಯ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸಾಂಸಾರಿಕ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳಿ. ಮನೆಯವ್ರ ಜೊತೆ ಚೆನ್ನಾಗಿರಿ, ಹೆಂಡತಿ ಜೊತೆ ಚೆನ್ನಾಗಿರಿ, ತಾಯಿ ಜೊತೆ ಚೆನ್ನಾಗಿರಿ. ಬೇರೆಯವ್ರ ಜೊತೆ ಚೆನ್ನಾಗಿರಬೇಡಿ ಅಂತಲ್ಲ, ಅವ್ರ ಜೊತೆ ಚೆನ್ನಾಗಿರಿ. ನೆಮ್ಮದಿ ಸಿಗುತ್ತೆ. ಅನಿರೀಕ್ಷಿತ ಬಂಧುಗಳು ಬರ್ತಾರೆ, ನಿಮ್ಮ ನೆಂಟ್ರಿಸ್ಟ್ಗಳು ಬರ್ತಾರೆ. ಆನಂದವಾಗಿರಿ, ಖುಷಿಯಾಗಿರ್ತೀರ ಇವತ್ತು. ಮಕರ ರಾಶಿ, ವೃತ್ತಿರಂಗದಲ್ಲಿ ನೀವು ಗುರಿ ಮುಟ್ತೀರಾ. ಏನು ಅಂದ್ಕೊಂಡಿರ್ತೀರಾ, ನಾನು ಇದಾಗಬೇಕು ಅಂದ್ಕೊಂಡಿದ್ರೆ ಅದನ್ನ ಆಗ್ತೀರಾ ಗುರು. ಇವತ್ತು ಏನಾದ್ರು ಚಂಚಲ ಮನಸ್ಸಲ್ಲೇ ಬೇಡ, ಇದು ಮಾಡೋದಾ ಬೇಡವಾ ಅಂತ ಏನು ಇಟ್ಕೋಬೇಡಿ. ಖಂಡಿತವಾಗ್ಲೂ ಏನು ಮಾಡಬೇಕು ಅಂದ್ಕೊಂಡಿದ್ರೋ ಅದು ಮಾಡಿ, ಕೆಲಸ ಆಗುತ್ತೆ. ಆದರೆ ಸ್ವಲ್ಪ ಲೇಟಾಗುತ್ತೆ, ತಲೆ ಕೆಡಿಸ್ಕೊಬೇಡಿ. ವಿಪರೀತ ಕೆಲಸ ಇರುತ್ತೆ, ಕೆಲಸ ಆಗುತ್ತೆ, ವಿಪರೀತ ಕೆಲಸ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇದು ಮಾಡೋದಾ ಬೇಡವಾ ಅಂತ. ಡೋಂಟ್ ವರಿ, ನೀವೇನು ಅಂದ್ಕೊಂಡಿದ್ರೋ ಅದು ಮಾಡಿ, ಕೆಲಸ ಆಗುತ್ತೆ. ಕುಂಭರಾಶಿ, ಸಂಬಂಧಗಳಲ್ಲಿ ಬಿರುಕು ಕಾಣಿಸಬಹುದು. ಗಂಡ ಹೆಂಡತಿ ಮದುವೆ, ಅಪ್ಪ ಮಗನ ಬಗ್ಗೆ, ತಾಯಿ ಎಲ್ಲ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗ್ಬೋದು. ಏನೋ ಸರಿ ಇಲ್ಲ ಅವನು ಅಂತ ಅನ್ನಿಸ್ಬೋದು. ಅವೆಲ್ಲ ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ. ಪ್ರೀತಿಯ ಸಿಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ MS ನರಸಿಂಹಮೂರ್ತಿಗಳು. ಮುರಳಿಯವರೇ, ಬಿರುಕು ಕಾಣಿಸ್ಕೋಬೋದ್ರಿ. ಬಿರುಕು ಕಾಣಿಸ್ಕೊಂಡ್ರೆ ಬೇರೆ ಸಿಮೆಂಟ್ ಹಾಕಿದ್ರೆ ನಿಲ್ಲಲ್ಲ. ಸಂಬಂಧಗಳಲ್ಲಿ ಪ್ರೀತಿಯ ಸಿಮೆಂಟ್ ಹಾಕಿದ್ರೆ ಬಿರುಕು ಮುಚ್ಚೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗದಲ್ಲಿ ಯಶಸ್ಸಿದೆ, ಲಾಭ ಇದೆ. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಅಡೆತಡೆಗಳು ಸ್ವಲ್ಪ ಉಂಟಾಗುತ್ತೆ. ಮಿಕ್ಕಿದೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಕುಂಭರಾಶಿಯವರಿಗೆ. ನಂತರ ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೆ ಏನಿದೆ, ಸ್ಟಡೀಸ್ಗೆ ಖರ್ಚಾಗುತ್ತೆ, ಟೆಂಪಲ್ಗೆ ಖರ್ಚಾಗುತ್ತೆ. ಇವತ್ತು ತೆಂಗಿನ ಮರ ನೆಟ್ಟರೆ ಮುಂದೆ ಒಳ್ಳೆ ಫಲ ಬರುತ್ತೆ, ಲಾಭ ಸಿಗುತ್ತೆ. ತಾಂತ್ರಿಕ ವರ್ಗದವ್ರಿಗೆ ಯಶಸ್ಸಿದೆ. ಟೆಕ್ನಿಕಲಾಗಿ ಯಾರು ಇತ್ತು ಅಂದರೆ ಅವ್ರಿಗೆ ಖಂಡಿತವಾಗಲೂ ಇವತ್ತು ಯಶಸ್ಸಾಗುತ್ತೆ. ಫಾರಿನ್ ಟ್ರಿಪ್ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಆಮೇಲೆ ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತುದಾರರಿಗೆ ಸಿಕ್ಕಾಪಟ್ಟೆ ಲಾಭ ಬರುತ್ತೆ. ಯಾರು ಎಕ್ಸ್ಪೋರ್ಟ್ ಮಾಡೋರಿದ್ದರೆ ಯೋಚನೆ ಮಾಡಿ, ಇವತ್ತು ಎಕ್ಸ್ಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಲಾಭ ಬರುತ್ತೆ. ನಿಮ್ಮ ಶತ್ರುಗಳೆಲ್ಲ ಮಠ ಸೇರ್ಕೊಂಡ್ಬಿಡ್ತಾರೆ, ಎಲ್ಲ ಶತ್ರು ನಾಶ. ಇವತ್ತು ತುಂಬ ಒಳ್ಳೆ ದಿನ. ನಗ್ನಗ್ತಾ ಇರಿ ಮೀನರಾಶಿಯವ್ರಿಗೆ, ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ. ಇದು ನಮ್ಮ ಇವತ್ತಿನ ನಿಮ್ಮ ಗ್ರಾಚಾರ, ನಮ್ಮ ವಿಚಾರ. ಇದನ್ನು ಮಾತಾಡ್ತಾ ಇದ್ದೀವಿ. ಒಂದು ಫೋನ್ ಕರೆ ಕೂಡ ಬಂದಿದೆ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಮ್ಮ ಹೆಸರು ಗೊತ್ತಾಗಿಲ್ಲ. ಸುಜಾತ ಅಂತ. ಸುಜಾತ ಅವರೇ, ಎಲ್ಲಿಂದ ರೀ? ಎಲೆಕ್ಟ್ರಾನಿಕ್ ಸಿಟಿಯಿಂದ. ಎಲೆಕ್ಟ್ರಾನಿಕ್ ಸಿಟಿ. ಸುಜಾತ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾವು ವರ್ಕ್ ಮಾಡ್ಕೊಂಡಿದ್ದೀನಿ ಶಾಪಿಂಗ್ ಮಾಲ್. ಓಕೆ, ಮತ್ತೆ ಏನು ಸಮಾಚಾರ? ಯಾರಿಗೆ ವಿಶ್ ಮಾಡಬೇಕಾಗಿತ್ತು? ನಿಮಗೆ ವಿಶ್ ಮಾಡಬೇಕಿತ್ತು. ಗುಡ್ ಮಾರ್ನಿಂಗ್. ನಿಮ್ಮ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರ್ತಿದೆ. ಓಕೆ, ಖುಷಿ ಆಗ್ತಿದೆ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಫ್ರೆಂಡ್ ಒಬ್ರನ್ನ ಕರೆಸಿದ್ದೀವಿ, ಸಸ್ಪೆನ್ಸ್ ಆಗಿಟ್ಟಿದ್ದೀವಿ. ಅವ್ರು ಬರ್ತಾರೆ. ನೀವು ಫೋನ್ ಮಾಡಿದ ತಕ್ಷಣ ನೀವೇನಿಗೆ ಫೋನ್ ಮಾಡಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳ್ತಾರ್ರಿ. ನಿಮಗೆ ಫೋನ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಇಟ್ಬಿಟ್ಟು ನಾವು ಫೋನ್ ಮಾಡಿದ್ರೆ ಒಬ್ಬರು ಸ್ಪೆಷಲ್ ಆಗಿರೋ ವ್ಯಕ್ತಿನ ಕರೆಸಿದ್ದೀವಿ ನಾವು. ಅವ್ರ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಫೋನ್ ಮಾಡಿದ್ರೆ ನೀವೇನಿಗೆ ಫೋನ್ ಮಾಡಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಹಂಗೆ ಹೇಳ್ತಾರ್ರಿ. ಹೆಂಗಿರ್ಬೇಕು ಅವರು. ಮತ್ತೆ ಹಲೋ ಹಲೋ, ಹೇಳಿ ಸುಜಾತ. ನಿಮಗೆ ಒಂದು ಹೇಳಿ, ತಾವ್ಯಾರು ಗೊತ್ತಾಗಿಲ್ಲಮ್ಮ. ಸುಜಾತ ಅಂತ. ಹೇಳಿ ಸುಜಾತ, ಗೊತ್ತಾಯ್ತು. ಮಾತಾಡ್ತಾ ಇದೀವಲ್ಲ ಅವಾಗಿಂದ. ಓಕೆ ಸುಜಾತ ಅವ್ರೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಜಾತ ಅವರು ಫೋನ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಮಾತಾಡಿ ಭಾಳ ಖುಷಿ ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ವ್ಯಕ್ತಿಯೊಬ್ಬರು ಬರ್ತಾ ಇದ್ದಾರೆ. ನೀವು ಫೋನ್ ಮಾಡಿದ್ರೆ ಸಾಕು ರೇ, ನೀವು ಇದಕ್ಕೆ ಫೋನ್ ಮಾಡಿದ್ದೀರಾ ಅಂತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದಂಥ ವ್ಯಕ್ತಿ ಬರ್ತಾರೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಏನ್ರಿ ಮುರಳಿ, ಕಣ್ವಾ ಮಾಲ್ಟ್ ಅವ್ರು ಹೇಳ್ತಾ ಇದ್ದಾರೆ, ಮುರಳಿ ಫೋನ್ ಮಾಡೋಂಥ ಸುಮಾರು 3 ರಿಂದ 4 ಜನಕ್ಕೆ ಸಿಕ್ಕಾಪಟ್ಟೆ ಪ್ರೈಸ್ನ ಕೊಟ್ಬಿಟ್ರಿ ಅಂತ ಹೇಳಿದ್ದಾರೆ. ಏನು ಸರ್ ಪ್ರೈಸ್ ಕೊಡೋದು ಅಂತ ಕೇಳಿದೆ. 500 ರೂಪಾಯಿ ಗಿಫ್ಟ್ ವೋಚರ್ನ ಕೊಡಿ. ನಮ್ಮ ಕಣ್ವಾ ಮಾಲ್ಟು ಕರ್ನಾಟಕದಲ್ಲಿ ಪೂರ್ತಿಯಾಗಿದೆ. ಅಲ್ಲೋಗಿ ಏನು ಬೇಕಾದ್ರೆ ಬಟ್ಟೆ ತೊಗೊಳ್ಳಿ. ಫ್ಯಾಮಿಲಿ ಮಾಲ್ಟು, ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಕಣ್ವಾ ಮಾಲ್ಟ್ ಅವರ ಗಿಫ್ಟ್ ವೋಚರ್ ಕಾಯ್ತಾ ಇದೆ. ಫೋನ್ ಮಾಡಿ. ಫೋನ್ ಏನಕ್ಕೆ ಮಾಡಬೇಕು ಮುರಳಿಯವರೇ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಾಥ್
ಜೋಯಿಶ್ ಅವರು ಬಂದಿದ್ದಾರೆ. ಶ್ರೀನಾಥ್ ಅಂದ ತಕ್ಷಣ ಜಾಗೋಲ್ ಶ್ರೀನಾಥ್ ಅಲ್ಲ, ಬೌಲಿಂಗ್ ಮಾಡಲ್ಲ, ಇವರು ಒಂಥರ ಬ್ಯಾಟಿಂಗ್ ಮಾಡ್ತಾರೆ. ಏನು ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಶ್ರೀನಾಥ್ ಅವರು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಶ್ರೀನಾಥ್ ಅವರೇ. ನಮಸ್ಕಾರ. ಶ್ರೀನಾಥ್ ಜೋಶಿ. ಶ್ರೀನಾಥ್ ಜೋಶಿಯವರು ಮೂಲತಃ ಧರ್ಮಸ್ಥಳದ ಬೆಳ್ತಂಡಿಯವರು. ತುಂಬ ಯಂಗ್, ಇನ್ನ ಗೊತ್ತಾಗ್ತಾ ಇದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಜ್ಯೋತಿಷ ಸಿಕ್ಕಾಪಟ್ಟೆ ಹೇಳ್ತಾರೆ. ಕಣ್ಣಿನ ಫೋಟೋ ಕಳಿಸ್ರಿ, ಕಣ್ಣು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ಅಂತಾರೆ. ಇನ್ನೊಬ್ಬರು ಒಂದು ಸ್ವರ ಕಳಿಸ್ರಿ, ಒಂದು ಮಾತಾಡಿದವ್ರು ಹೇಳ್ಬಿಡ್ತೀವಿ ಅಂತಾರೆ. ಇನ್ನೊಬ್ರು ಕವಡೆ ಹಾಕಿ ಹೇಳ್ತೀವಿ ಅಂತಾರೆ. ಇನ್ನೊಬ್ರು ದೀಪ ನೋಡ್ಕೊಂಡು ಹೇಳ್ತೀವಿ ಅಂತಾರೆ. ಆದರೆ ನಮ್ಮ ಶ್ರೀನಾಥ್ ಅವರು ದೀಪ ನೋಡಿಕೊಂಡು ಕವಡೆ ಹಾಕ್ಕೊಂಡು ಫೋನ್ನ ನೀವೇನಾದರೂ ಮಾಡಿದ್ರೆ, ನೀವು ಏನಕ್ಕೆ ಫೋನ್ ಮಾಡಿದ್ದೀರಾ, ನಿಮ್ಮ ಸಮಸ್ಯೆ ಏನು ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಇವ್ರದ್ದು ವಿಶೇಷವಾದಂಥ ವ್ಯಕ್ತಿತ್ವ. ಬೇಕಾದವ್ರು ಫೋನ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೋಬೋದು ಅಂತ ತಿಳಿಸಿ, ಸರ್ ನಮಸ್ಕಾರ, ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಿಟ್ಬಿಡಿ ಸರ್, ಆಮೇಲೆ ತಗೊಳ್ತೀನಿ ನಾನು. ಓಕೆ ಶ್ರೀನಾಥ್, ಹೆಂಗೆ ಇದೆಲ್ಲ ಶುರು ಮಾಡಿದ್ರಿ ನೀವು? ಹೌದು, ಅಂದರೆ ಬಾಲ್ಯದಿಂದಲೂ ಇದ್ರ ಬಗ್ಗೆ ಆಸಕ್ತಿ ಇತ್ತು. ಓಕೆ. ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ಊಹಾಪೋಹಗಳಿದೆ. ಇದು ವಿಜ್ಞಾನವೋ ಅಥವಾ ಅವೈಜ್ಞಾನಿಕವಾದಂಥ ಶಾಸ್ತ್ರವೋ ಅಂತ. ಎಸ್. ಇದಕ್ಕೆ ನಾನು ಹೇಳೋದು, ಇದು ವಿಜ್ಞಾನವೂ ಅಲ್ಲ, ಅತೀಂದ್ರಿಯ ವಿಜ್ಞಾನ, ಬಿಯಾಂಡ್ ಸೈನ್ಸ್. ಯಾಕಂದ್ರೆ ಹೇಳಿ ಸರ್. ಒಂದು 1000ರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದನ್ನು ಗುರುತಿಸಬಲ್ಲ ಈ ಶಾಸ್ತ್ರವನ್ನ. ಓಕೆ. ಯಾಕಂದ್ರೆ ಇದರಲ್ಲಿ ಒಂದು ಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಓಕೆ. ವಿಧಾತ್ರ ಲಿಖಿತಾಯಾಸೌ ಲಲಾಟೇಕ್ಷರ ಮಾಲಿಕ ದೈವಜ್ಞಸ್ತಾಂ ಪಠೇದ್ವ್ಯಕ್ತಂ ಹೋರಾ ನಿರ್ಮಲ ಚಕ್ಷುಷ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಹೇಳಿ ಸರ್. ನಿಜವಾದಂಥ ಜ್ಯೋತಿಷಿಯು, ಜ್ಞಾನವನ್ನು ಪಡೆದಂಥ ಜ್ಯೋತಿಷಿಯು ಮಾತ್ರವೇ ಈ ಭವಿಷ್ಯವನ್ನು ನಿಖರವಾಗಿ ಹೇಳಬಲ್ಲ. ನಿಖರವಾಗಿ ಹೇಳೋದಕ್ಕೇನು ಪ್ರಾಬ್ಲಮ್ ಇಲ್ಲಪ್ಪ, ನಿಖರವಾಗಿ ಕೇಳ್ಬೋಣ, ಭಯ ಬಿಡಿಸ್ಬಿಡ್ತಾರೆ, ಅದೇ ಪ್ರಾಬ್ಲಮ್. ಹೌದು, ಖಂಡಿತ. ನೀದು ಮಾಡು, 1 ಲಕ್ಷ ಕೊಟ್ಟು ಹೋಮ ಮಾಡಬೇಕು, ಯಾಗ ಮಾಡಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಗೋಪುರ ಕಟ್ಟಿಸ್ಬೇಕು, ಆ ಹೇಳೋ ಬೈಕೇನೆ ಸಾರ್ ಜನ ಭಯ ಬೀಳ್ತಾರೆ. ಭಯ ಬೀಳ್ಸೋರಿದ್ರೆ ಭಯ ಬೀಳೋರು ಇದ್ದೇ ಇದ್ದಾರೆ. ಅವ್ರಿಗೇನೋ ಒಂದು ಸುಳ್ಳು ಹೇಳಿ ಹಿಂಗೆಲ್ಲ ಮಾಡ್ತಾ ಇದೀವಿ, ಹಿಂಗೆಲ್ಲ ಬಂದ್ಬಿಡ್ಬೇಕು ಅಂದ್ರೆ ಅವ್ರು ಹೋಗಿ ಕೂತ್ಬಿಡ್ಬೇಕಲ್ಲಿ, ಕೈ ಮುಕ್ಕೊಂಡು ಕೂತ್ಬಿಡ್ಬೇಕು. ಕೆಲಸ ಮಾಡಿ ಅಂದರೆ ಮಾಡಲ್ಲ, ಈ ಥರ ಮಾಡಿ ಅಂದರೆ ಬೇಜಾರು ಮಾಡ್ತಾರೆ. ನೀವು ಯಾವ ಥರ ಹೇಳ್ತಾ ಇದ್ದೀರಾ ನೋಡಿ, ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಜ್ಯೋತಿಷ್ಯ ಅನ್ನೋದು ಬರೇ ಫಲ ನುಡಿಯುವ ಶಾಸ್ತ್ರವಲ್ಲ, ಇದು ಮಾರ್ಗದರ್ಶನ ಶಾಸ್ತ್ರವೂ ಹೌದು. ಎಸ್, ಮಾರ್ಗದರ್ಶನಕ್ಕಿಂತ ಏನಾಗ್ತಿದೆ ಅಂದ್ರೆ ಭಯ ಬೀಳ್ಸೋ ಶಾಸ್ತ್ರ ಆಗ್ಬಿಡ್ತಾ ಇದೆ. ಅದು ಆಗ್ಬಾರ್ದು. ಅಯ್ಯೋ ನಾಳೆಯಿಂದ ಶನಿ ಕಾಟ ಒಕ್ಕರಿಸ್ತಾ ಇದೆ ನಿಮ್ಗೆ, ಬೇಗ ಬಂದು ಪೂಜೆ ಮಾಡಿಸ್ಕೊಳ್ಳಿ ಅಂದ್ರೆ ಏನು ಎಲ್ಲಾ ದೇವಸ್ಥಾನದಲ್ಲೂ ಜನಗಳೇ ಹೋಗಿ. ಹೌದು ಹೌದು. ಇದು ಆಗ್ಬಾರ್ದು ಅಂತ ನಾನು ಅನ್ಕೊಳ್ತಾ ಇರೋದು. ಹೌದು. ನೀವು ಯಾವ ತರ ಹೇಳ್ತಾ ಇದ್ದೀರಾ? ಇಲ್ಲಿ ನಮ್ಮಲ್ಲಿ ಕವಡೆಗಳು ತಂದ್ಬಿಟ್ಟಿದ್ದೀರಲ್ಲ. ಹೌದು, ಇದರಲ್ಲಿ 249 ಕವಡೆಗಳಿದೆ. 249. ಓಕೆ. ಹೌದು. ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇರೆ ಬೇರೆ ಆದಂತಹ ವಿಭಾಗಗಳಿದೆ. ಓಕೆ. ಇದು ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದ ಒಂದು ವಿಶೇಷವಾದಂತಹ ಶಾಸ್ತ್ರ. ಇದಕ್ಕೆ ಅಷ್ಟಮಂಗಲ ಆರೂಢ ಪ್ರಶ್ನ ಅಂತ ಹೆಸರು. ಓಕೆ. ಇದರಲ್ಲಿ ಏನಂದ್ರೆ, ಪ್ರಕೃತಿಯಲ್ಲಿ ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಉದ್ಭವಿಸಿದಾಗ ಪ್ರಕೃತಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇರುತ್ತೆ. ಆದ್ರೆ ಸಾಮಾನ್ಯ ಜನರಿಗೆ ಅದನ್ನು ಗುರುತಿಸುವಂತಹ ಸೂಕ್ಷ್ಮತೆ ಇರೋದಿಲ್ಲ. ನೀವೆಲ್ಲ ಅಧ್ಯಯನ ಮಾಡಿದ್ರೆ, ನೀವು ಇನ್ನ ಹೆಂಗಪ್ಪ, ಏನು ವಯಸ್ಸು ಗೀಸಿಲ್ಲ ಆಗಿಲ್ಲ, ದಾಡಿ ಗಿಡಿಲ್ಲ, ಬಿಟ್ಕೊಂಡಿಲ್ಲ, ಪಟ್ಟೆ ಎಲ್ಲ ಹಾಕೊಂಡಿಲ್ಲ, ಆದ್ರೂ ಇಷ್ಟೊಂದು ಸಣ್ಣ ಏಜ್ ನಲ್ಲಿ ಹೆಂಗ್ ಕಲ್ತ್ರಿ? ನೋಡಿ, ದಾಡಿಗೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಾರೇ ದಾಡಿ ಬಿಟ್ರೆ ಬೆಲೆ ಜಾಸ್ತಿ, ಒಳ್ಳೆ ಕತೆ ಆಯ್ತಲ್ಲ. ದಾಡಿ ಬಿಟ್ಟರೆ ಸ್ವಲ್ಪ ಬೆಲೆ ಕಡಿಮೆಪ್ಪ. ಜನ ಭಯ ಬೀಳ್ಬೇಕು, ದಾಡಿ ಬಿಟ್ಟಿರ್ಬೇಕು, ಹಿಂಗೆಲ್ಲ ಹಾಕೊಂಡಿರ್ಬೇಕು, ಜಾಸ್ತಿ ನಗಂಗಿಲ್ಲ, ನೀವು ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಲುಕ್ ಕೊಟ್ಬಿಟ್ಟು ಹಿಂಗೆ ನಗಬೇಕು, ಈ ಥರ ಎಲ್ಲ. ಅದು ಒಂಥರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನಾವು ಅದನ್ನು ಚೇಂಜ್ ಮಾಡ್ತಾ ಇದೀವಿ. ಹಂಗೆಲ್ಲ ಏನಿಲ್ಲಪ್ಪ, ನಾರ್ಮಲ್. ಹೆಂಗೆ ಜ್ಯೋತಿಷ್ಯ ಅಂದ್ರೆ ಜ್ಞಾನಶಾಸ್ತ್ರ. ಓಕೆ. ಈ ಜ್ಯೋತಿಷ್ಯವಂತಹ ಜ್ಞಾನದಿಂದ, ಓಕೆ, ಆ ಜ್ಞಾನ ಜ್ಯೋತಿಯಿಂದ ನಮ್ಮ ಭವಿಷ್ಯದಲ್ಲಿ ಬರುವಂತಹ ಆ ಕಷ್ಟಗಳ ಕತ್ತಲೆ ಏನಿದೆ, ಅದಕ್ಕೆ ಈ ಜ್ಯೋತಿಯ ಸಹಾಯದಿಂದವೇ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ವಿಶೇಷವಾದಂತಹ ಶಾಸ್ತ್ರ. ಹೌದು. ದೀಪ ಬೇರೆ ಹಚ್ಬಿಟ್ಟು, ದೀಪ ಬೇರೆ ಇದೆ. ದೀಪ ಅಂದ್ರೆ ದೇವಿ ಸ್ವರೂಪ. ಅದು ದೇವಿ ಸ್ವರೂಪ. ದೇವಿನ ಪಕ್ಕದಲ್ಲಿ ಇಟ್ಕೊಂಡು. ಕವಡೆ ಯಾವ ಸ್ವರೂಪ? ಕವಡೆಯು ಆ ಮಂತ್ರಿಸಿದಂತಹ ಪವಿತ್ರ ಕವಡೆಗಳದು. ಇದು ಜ್ಯೋತಿಷ್ಯಕ್ಕೆ ಇದೊಂದು ಪರಿಕರವಾಗಿ ಇದನ್ನು ಉಪಯೋಗವನ್ನ ಮಾಡ್ತೀವಿ. ಮಂತ್ರಿಸಿದ ಕವಡೆಗಳು, ಮುಂದೆ ದೇವಿಯ ಪ್ರತೀಕದ ದೀಪ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಈಗ ಕೊಡ್ತಾ ಇದ್ದಾರೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಅವರು. ಓಕೆ ಶ್ರೀನಾಥ್ ಅವರೇ, ಫೋನ್ ಕಾಲ್ ಬಂದ್ಬಿಟ್ಟಿದೆ, ತಗೊಳ್ಳೋಣ ಶ್ರೀನಾಥ್? ಖಂಡಿತ ತಗೊಳ್ಳಿ. ಹಲೋ. ಹಲೋ ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ನಾಗರತ್ನ ಅಂತ. ನಾಗರತ್ನ ಅವರೇ, ಎಲ್ಲಿಂದ ರೀ? ರಾಮನಗರ. ರಾಮನಗರದ ನಾಗರತ್ನ ಅವರೇ, ನಮ್ಮ ಮುಂದೆ ಶ್ರೀನಾಥ್ ಅವರು ಕೂತಿದ್ದಾರೆ. ಶ್ರೀನಾಥ್ ಅವರು, ನಿಮ್ಮ ನಾಗರತ್ನ ಅವರು ರಾಮನಗರದಿಂದ. ಎಷ್ಟಮ್ಮ ಏಜ್ ನಿಮಗೆ? ನಮ್ಗೆ 47 ಕರೆಕ್ಟ್ ಆಗಿ ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಪರವಾಗಿಲ್ಲ, 45, 46. ಓಕೆ, ಇಟ್ಕೊಳ್ಳೋಣ ಬಿಡಿ. ಆಮೇಲೆ ಎಷ್ಟು ಜನ ಮಕ್ಕಳು? ಇಬ್ರು ಗಂಡು ಮಕ್ಕಳ, ಹೆಣ್ಮಕ್ಳ? ಒಬ್ಬ ಮಗ, ಒಬ್ಬ ಮಗಳು, ಒಬ್ಳು ಮಗಳು. ಓಕೆ. ಏನಾದ್ರು ಪ್ರಶ್ನೆ ಇದೆಯಾ ಕೇಳೋದು ನೀವು? ಮಕ್ಕಳುಗಳ ಬಗ್ಗೆ ಕೇಳ್ಬೋದಾ ಸರ್? ಆಯ್ತು 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 ಹೇಳಿ, ಮಕ್ಕಳ ಹೆಸರನ್ನ ತಿಳಿಸಿ. ನಿಮ್ಮ ಮಕ್ಕಳ ಹೆಸರು ಹೇಳಿ. ಮಗ ಸುಕೃತ ಅಂತ. ಸರಿ. ಓಕೆ.
19/11/88. ಬೇಡ, ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ. ಎಷ್ಟು ವಯಸ್ಸು ನಡೀತಾ ಇದೆ? ವಯಸ್ಸು ಎಷ್ಟಮ್ಮ? ಮಗನ್ಗ ಹೌದು 26 ತುಂಬಿ 27 ನಡೀತಾ ಇದೆ. ಸರಿ. ಇಲ್ಲಿ ನಿಮ್ಮ ಪ್ರಶ್ನೆಯ ಪ್ರಕಾರ ಹ್ಮ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅತಿ ಅಭಿವೃದ್ಧಿಯನ್ನು ಹೊಂದುವಂತಹ ವಿಚಾರದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಹೌದಾ ಅಲ್ವೋ? ಹ್ಮ್ ಸರ್. ಹೌದು, ಯಾಕಂದ್ರೆ ಜ್ಯೋತಿಷ್ಯ ಅಂದ್ರೆ ಅಷ್ಟೇ ಅಥೆಂಟಿಕ್ ಆಗಿ ಹೇಳ್ಬೋದು. ನಿಮಗೆ ನೀವು ಪ್ರಶ್ನೆಯನ್ನು ಕೇಳಬೇಕಂತ ಇಲ್ಲಿ ಗ್ರಹಸ್ಥಿತಿಗಳೇ ನಿಮ್ಮ ಭವಿಷ್ಯವನ್ನು ನುಡಿಯುತ್ತೆ. ನೋಡಿ, ನಿಮ್ಮ ಮಗನ ಜಾತಕದ ಪ್ರಕಾರ 29ನೇ ವಯಸ್ಸು ಆಗುವ ತನಕ ವಿಶೇಷವಾಗಿ ಉದ್ಯೋಗಗಳಲ್ಲಿ ಸ್ಥಾನಮಾನಗಳು, ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಯೋಗಗಳು ಇಲ್ಲ. 29 ವಯಸ್ಸು ಕಳೆದ ತಕ್ಷಣವೇ ಅತಿ ಉನ್ನತವಾದಂತಹ ಯೋಗಗಳು ಸಿಗುತ್ತೆ. ವಿದೇಶ ಪ್ರಯಾಣ ಮಾಡುವಂತಹ ಯೋಗಗಳಿದೆ. ಇಲ್ಲಿ ಅತ್ಯಂತ ಉನ್ನತವಾದಂತಹ ಫಲಗಳು ನಿಮ್ಮ ಮಗನ ಭವಿಷ್ಯದಲ್ಲಿ ಇದೆ. ಒಳ್ಳೆಯದಾಗ್ಲಿ. ಜೈ ಭುವನೇಶ್ವರಿ. ಮಗಳದು ಸರ್. ನೋಡಿ, ಇಲ್ಲಿ ಕಾರ್ಯಕ್ರಮದಲ್ಲಿ ಒಬ್ಬರ ಬಗ್ಗೆ ಇಲ್ಲಿ ತಿಳಿಸಿ. ಒಬ್ಬರಿಗೆ ಮಾತ್ರ ಪ್ರಶ್ನೆ. ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ. ಒಬ್ರು ಫೋನ್ ಮಾಡಿ ಒಬ್ಬರ ಬಗ್ಗೆ ಮಾತ್ರ ಕೇಳಿ. ನಿಮ್ಮ ಮಗನಿಗೆ ನಿಖರವಾಗಿ ಹೇಳ್ತಾ ಇದ್ರೆ 26 ವರ್ಷ, ಇನ್ನು 2 ವರ್ಷ 3 ವರ್ಷ ತನಕ ಕೆಲಸ ತೊಂದರೆ ಆದರೂ ಕೂಡ 29ಕ್ಕೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ವಿದೇಶಿ ಪ್ರಯಾಣ ಕೂಡ ಮಾಡ್ತಾರೆ. ಉದ್ಯೋಗದಲ್ಲಿ ಉನ್ನತಿ ಇದೆ ಅಂತ ಹೇಳಿದ್ದಾರೆ ನಮ್ಮ ಶ್ರೀನಾಥ್ ಅವರು. ಓಕೆ, ನೀವು ಕರೆಗಳನ್ನ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಕೇಳೋಕ್ಕಿಂತ ಮೊದಲು ನೀವು ಬರೀ ಹೆಸರನ್ನು ಹೇಳಿದ್ರೆ ಸಾಕು, ನೀವು ಯಾವ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಶ್ರೀನಾಥ್ ಅವರು ಹೇಳ್ತಾರೆ. ಓಕೆ, ಶ್ರೀನಾಥ್ ಅವರು ಇನ್ನೂ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಫೋನ್ ಮಾಡೋಕ್ಕೆ ನೀವು ರೆಡಿಯಾಗಿ ಈಗ ತಗೋಣ ಕಣ್ಣನ್ ದೇವನವರ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೋಶಿ ಅವರು ಕೂತಿದ್ದಾರೆ. ಮುರಳಿಯವರೇ, ಯಾರು ಏನು ಬೇಕಾದ್ರೆ ಪ್ರಶ್ನೆ ಕೇಳಿರಿ, ಉತ್ತರಗಳು ನಾವು ಕೊಡ್ತೀವಿ. ಪ್ರಶ್ನೆ ಅವ್ರು ಕೇಳೋದೇ ಬೇಡ, ಫೋನ್ ಮಾಡಿ ಅವರ ಹೆಸರು ಮತ್ತು ಏಜನ್ನು ಹೇಳಿ ಅವ್ರು ಕೇಳೋವಂಥ ಪ್ರಶ್ನೆನ ನಾನು ಹೇಳ್ತೀನಿ ಅಂತ ಇದ್ದಾರೆ. ಜೋಶಿ ಅವರೇ, ನೋಡೋಣ ಯಾರು ಫೋನ್ ಮಾಡಿದೆ ಅಂತ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮುರಳಿಯವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಪದ್ಮಾ, ಬನಶಂಕರಿ ಸೆಕೆಂಡ್ ಸ್ಟ್ರೀಟ್, ಬ್ಯಾಂಗ್ಳೂರಿಂದ. ಪದ್ಮಾ ಅವರೇ, ಓಕೆ. ಪದ್ಮಾ ಅವರೇ, ಏನೋ ಪ್ರಶ್ನೆ ಕೇಳೋದಿದೆಯಾ? ನೀವು ಕೇಳ್ಬಿಡಿ ಪ್ರಶ್ನೆನ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ನಿಮ್ಮ ಮಗನ ಹೆಸರೇನು? ನನ್ನ ಮಗನ ಹೆಸರು ರಾಮ್ ರಕ್ಷಿತ್, 17 ವರ್ಷ ತುಂಬಿದೆ. 17 ವರ್ಷ ತುಂಬಿದೆ. ರಾಮ್ ರಕ್ಷಿತ್ ಬಗ್ಗೆ ಜೋಶಿ ಅವ್ರು ಏನು ಹೇಳ್ತಾರೆ ನೋಡೋಣ. ಜೋಶಿ ಅವರೇ, ಹಲೋ. ಹಲೋ, ನಿಮ್ಮ ಮಗನ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಹೌದು. ಇವರಿಗೆ ವಿದ್ಯೆ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸು. ಹೌದು. ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಏನು ಭವಿಷ್ಯದಲ್ಲಿ ನಾನೊಂದು ನಿರ್ಣಯವನ್ನು ತಗೊಳ್ಬೇಕು, ಇದರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ವಿದ್ಯಾಭಂಗ ಯೋಗಗಳು ಜಾತಕದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದಕ್ಕೊಂದು ಸಿಂಪಲ್ ಆದಂಥ ಪರಿಹಾರವನ್ನು ಹೇಳ್ತೀನಿ. ಇವ್ರ ಜಾತಕದಲ್ಲಿ ಕೇತು ಗ್ರಹವು ವಿದ್ಯಾಸ್ಥಾನದಲ್ಲಿ ಈ ಪ್ರಶ್ನೆಶಾಸ್ತ್ರದ ಪ್ರಕಾರ ಇರೋದರಿಂದ ಇವ್ರ ಜಾತಕದ ಪ್ರಕಾರ ಏನು ಮಾಡಬೇಕು, ಒಂದು ಪರಿಹಾರ, ಸಿಂಪಲ್ ಪರಿಹಾರ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಆದಷ್ಟು ಕೆಂಪು ಬಟ್ಟೆಯನ್ನ ಧಾರಣೆ ಮಾಡುವುದನ್ನ ಅವಾಯ್ಡ್ ಮಾಡಬೇಕು. ಹೌದು, ಯಾಕಂದ್ರೆ ಆ ಕುಜಗ್ರಹವು ಜಾತಕದಲ್ಲಿ ಅನುಕೂಲವಾಗಿಲ್ಲ. ಅನುಕೂಲ ಇಲ್ಲದೆ ಇರತಕ್ಕಂಥ ಗ್ರಹಗಳ ಒಂದು ಬಣ್ಣವೇ ಆಗಲಿ, ಅದರ ವಸ್ತುಗಳೇ ಆಗಲಿ, ಅದನ್ನು ಧಾರಣೆಯನ್ನು ಮಾಡಿದಾಗ, ಅದನ್ನು ಹೆಚ್ಚಾಗಿ ಉಪಯೋಗಿಸಿದಾಗ ವಿಘ್ನಗಳು ಉಂಟಾಗ್ತದೆ. ಹಾಗೆ ನಿಮ್ಮ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಹೆಚ್ಚಿನ ವ್ಯಾಸಂಗವನ್ನು ಮಾಡ್ತಾ ಬಂದಲ್ಲಿ ಖಂಡಿತ ಯಶಸ್ಸುಗಳು ಸಿಗತ್ತೆ. ಇನ್ನು 2 ರಿಂದ 3 ತಿಂಗಳ ಅವಧಿಯಲ್ಲಿ ವಿಶೇಷವಾದಂಥ ಒಂದು ಬದಲಾವಣೆಗಳನ್ನು ಕಾಣ್ತೀರಾ. ಜೈ ಭುವನೇಶ್ವರಿ, ಒಳ್ಳೇದಾಗಲಿ. ಒಳ್ಳೇದಾ? ಇದೇ ಕೇಳಬೇಕು ಅನ್ಕೊಂಡಿದ್ರಾ? ಓಕೆ ಓಕೆ ಓಕೆ, ಇದೇ ಕೇಳಬೇಕು ಅನ್ಕೊಂಡಿದ್ರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೆಂಗೆ ಪ್ರಶ್ನೆ ಕೇಳೋದೇ ಬೇಡ, ಫೋನ್ ಮಾಡಿದ್ರೆ ಸಾಕು. ಜೋಶಿಯವರು ಖಡಕ್ಕಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದೇ ಪ್ರಶ್ನೆ ಕೇಳಕ್ಕೆ ನೀವು ಫೋನ್ ಮಾಡಿದ್ದೀರಾ ಅಂತ. ಯಾರ ಬಗ್ಗೆ ಕೇಳಬೇಕು ಅಂತ ಕೇಳಿದ್ರೆ ಸಾಕು, ಏನು ಕೇಳಬೇಕು ಅಂತ ನಾವೇ ಹೇಳ್ತೀವಿ, ಏನು ಮಾಡಬೇಕು ಅಂತಲೂ ಹೇಳ್ತೀವಿ. ತುಂಬ ಜನಕ್ಕೆ ಪ್ರಶ್ನೆಗಳನ್ನ ಕೇಳೋದು ಈಸಿ, ಆದರೆ ನಾವು ಸೊಲ್ಯೂಷನ್ನು ಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಜೋಶಿಯವರು ಇದ್ದಾರೆ. ಜೋಶಿಯವರು, ಇನ್ನೂ ಯಾವ್ಯಾವ ರೀತಿಯಲ್ಲಿ ನೀವು ಶಾಸ್ತ್ರಗಳನ್ನ ಹೇಳ್ತೀರಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ತರಹದ ವಿವಿಧ ಪ್ರಕಾರಗಳಿದೆ. ಓಕೆ, ಇದರಲ್ಲಿ ಅಷ್ಟಮಂಗಲ ಆರೂಢ ಪ್ರಶ್ನ ಅನ್ನುವಂಥದ್ದು ಒಂದು. ಇಲ್ಲಿ ನಾವು ಆರಾಧನೆ ಮಾಡಿದಂತಹ ದೈವವನ್ನ ಪ್ರಾರ್ಥನೆ ಮಾಡಿ ಇದರಲ್ಲಿ ಒಂದು ರಾಶಿ ಪ್ರಶ್ನೆ ಅಂತ ತೆಗೆದಿಡ್ತೀವಿ. ಹಾಗೆ ಏನಂದ್ರೆ ಯಾರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೋ ಅವ್ರು ಏನು ಕೇಳ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟ ಉತ್ತರ ಮಾಹಿತಿಯಲ್ಲಿ ಸಿಗುತ್ತೆ. ಇದು ಈ ಜ್ಯೋತಿಷ್ಯ ಶಾಸ್ತ್ರದ ವೈಶಿಷ್ಟ್ಯತೆ. ಇದು ಅಷ್ಟಮಂಗಲ ಶಾಸ್ತ್ರ ಅಂತ ಕರಿತೀವಿ. 249 ಕವಡೆಗಳ ಮೂಲಕ ಹೇಳುವಂಥದ್ದು. ಇನ್ನು ಹೆಚ್ಚಿನದಾಗಿ ಅಂಗಸ್ಫುರಣ ಶಾಸ್ತ್ರ ಅಂತ ಇದೆ. ನೋಡಿ, ಇದು ಕರೆಯನ್ನು ಮಾಡೋದ್ರಿಂದ ಅದನ್ನೆಲ್ಲ ಹೇಳಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಎದುರುಗಡೆ ಒಬ್ಬ ಪ್ರಶ್ನೆ ಕೇಳುವಂಥ ವ್ಯಕ್ತಿ ಬಂದು ಕೂತಾಗ ಅವನ ಅಂಗಚೇಷ್ಟೆಗಳು ಅಂತ ಇರುತ್ತೆ. ಅವನು ಗೊತ್ತಿಲ್ಲದೆ ಹೀಗೆ ಮುಟ್ಕೊಳ್ಬೋದು, ಅಥವಾ ಕೈ ಮುಟ್ಕೊಳ್ಬೋದು, ತಲೆ ಕೆದರ್ಕೊಳ್ಬೋದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ಪ್ರತಿಯೊಂದಕ್ಕೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಆಧಾರಗಳಿದೆ. ನೋಡಿ, ತಲೆಯಿಂದ ಕಾಲಿನ ಬುಡದ ತನಕ 12 ರಾಶಿಗಳ ಕಲ್ಪನೆ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಶಿರೋಮುಖಂ ಬಾಹುಯುಗಂಚ ವಕ್ಷಃ ಕ್ರೋಡಂ ಕಟಿರ್ವಸ್ತಿ ತಥೈವ ಗುಹ್ಯಂ ಉರು ತಥಾ ಜಾನಯುಗಂಚ ಜಂಘೆ ಪಾದಾವಿತಿ ಸ್ಯುಹು ತ್ರಿಯತಃ ಕ್ರಮೇಣ ಅಂತ. ಅಂದ್ರೆ ತಲೆ ಅಂದ್ರೆ ಮೇಷರಾಶಿ ಶಿರೋಭಾಗ, ಮುಖ ಅಂದ್ರೆ ವೃಷಭ, ಮಿಥುನ ಅಂದ್ರೆ ಕತ್ತು ಮತ್ತು
ಹಾರ್ಟ್ ಶೋಲ್ಡರ್ಸು, ಈ ಇದು ಕರ್ಕಾಟಕ ಅಂತ ಹೇಳಿದರೆ ಎದೆಯ ಭಾಗ, ಹೀಗೆ ತಲೆಯಿಂದ ಬುಡದವರೆಗೆ ರಾಶಿ ಕಲ್ಪನೆ ಇದೆ. ನೀವು ಯಾವ ಅಂಗವನ್ನು ಮುಟ್ಕೊಳ್ತೀರೋ ಆ ರಾಶಿಯನ್ನೇ ಲಗ್ನವಾಗಿರಿಸಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಲ ಹೇಳುವಂತಹ ಒಂದು ಪದ್ಧತಿ ಇದೆ. ಇದು ತುಂಬ ಅಥೆಂಟಿಕ್ ಆಗಿ ಬರುತ್ತೆ. ಜೋಶಿ ಅವರೇ, ಬೇಜಾರು ನೀರನ್ನ ಕಲ್ತ್ಬಿಟ್ಟಿದ್ದೀರಾ, ನಮ್ಗೆ ಇಷ್ಟದೆಲ್ಲ ಗೊತ್ತಾಗಲ್ಲ, ಅರ್ಥನೂ ಆಗಲ್ಲ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ, ಯಾಕೆ ಬೇಜಾರಾಗಿದ್ದೀರಾ ಬೆಳಗ್ಗೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಸರ್. ಓಕೆ, ತಮ್ಮ ಹೆಸರು ಗೊತ್ತಾಗಿಲ್ಲ? ಸರ್, ನನ್ನ ಹೆಸರು ಚೈತನ್ಯ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಕಾಲ್ ಹೇಳಿ ಮಾಡ್ತಿದ್ದೀನಿ. ಚೈತನ್ಯ, ಹೇಳಿ ಚೈತನ್ಯ, ಹೇಳಿ ಚೈತನ್ಯ. ಸರ್, ನನ್ನ ಏಜ್ 25 ಇಯರ್ಸ್. ನಿಮ್ಮ ಏಜು 25 ಇಯರ್ಸು. ಚೈತನ್ಯ, ನೀವು ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡಿದ್ದೀರಾ. ನೀವು ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ನಮ್ಮ ಜೋಶಿ ಅವರೇ ಹೇಳ್ತಾರೆ. ಜೋಶಿ ಅವರೇ ಹೇಳಿ ಸರ್. ಇಲ್ಲಿ ವಿವಾಹ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ, ಹೌದೋ ಅಲ್ವೋ? ಸರ್, ಸದ್ಯಕ್ಕೆ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಸರ್. ಖಂಡಿತ. ಉದ್ಯೋಗದ ಬಗ್ಗೆ ಏನು ಸಮಸ್ಯೆಗಳು ಕಾಣ್ತಾ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿರುವ ಉದ್ದೇಶ ಏನು ಅಂದರೆ, ಯಾವುದರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುವಂಥದ್ದು. ಉದ್ಯೋಗದ ವಿಚಾರದಲ್ಲಿ ಖಂಡಿತವಾಗಿ ಇನ್ನು 1.5 ತಿಂಗಳು ಕಳೀಲಿ, ನಿಮಗೆ ನೀವು ವಾಸಿಸುವಂತಹ ಸ್ಥಳದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಮಾಡಿಕೊಳ್ಬೇಕು. ಆದಷ್ಟು ನೀಲಿ ಬಣ್ಣದ ಒಂದು ಬಟ್ಟೆಗಳನ್ನಾಗಲಿ, ನೀಲಿ ಬಣ್ಣವನ್ನು ಉಪಯೋಗಿಸುವಂಥದ್ದು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ವಿವಾಹ ಸ್ಥಾನವು ಶನಿಯಿಂದ ಬಾಧಿತವಾಗಿದೆ ಪ್ರಶ್ನಶಾಸ್ತ್ರದ ಪ್ರಕಾರ. ಆಮೇಲೆ ಚರ್ಮದ ವಸ್ತುಗಳನ್ನು ಧಾರಣೆ ಮಾಡುವಂಥದ್ದು, ಅದನ್ನು ಬಳಸುವಂಥದ್ದು ಅವಾಯ್ಡ್ ಮಾಡಿ, ಅದನ್ನು ಉಪಯೋಗಿಸಬೇಡಿ. ಹಾಗೆ ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ಯಾವುದೇ ನಿಮ್ಮ ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಇದರಿಂದಾಗಿ ಏನಾಗುತ್ತೆ ಅಂದರೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದದ್ದು ಪರಿಹಾರವಾಗುತ್ತೆ. ಇದನ್ನು ಪಾಲಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಉದ್ಯೋಗದ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತವಾಗಿ ಇನ್ನು 1.5 ತಿಂಗಳು ಕಳೀಲಿ, ಪೂರ್ವ ದಿಕ್ಕಿನಲ್ಲಿ ಒಂದು ಉತ್ತಮವಾದಂತಹ ಒಂದು ಯೋಗ ನಿಮಗಾಗಿ ಕಾದಿದೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸ್ವಾಮೀಜಿ. ರೇ ನಗರಿ, ಇವಾಗಲಾದ್ರೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ರಿ ಇನ್ನೊಂದು ಸರಿ. ಇಟ್ಬಿಟ್ರಾ? ಒಳ್ಳೇದಾಯ್ತು ಬಿಡಿ. ನಾವೇನೋ ಬೇಜಾರು ಮಾಡ್ಕೊಂಬಿಟ್ಟು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಪ್ರಶ್ನೆನೇ ಕೇಳಿದ್ಬೇಡ, ನಿಮ್ಮ ಹೆಸರು ನಿಮ್ಮ ಏಜನ್ನು ಹೇಳಿದ್ರೆ ಅದಕ್ಕೆ ಉತ್ತರನ ನಮ್ಮ ಜೋಶಿಯವರು ಕೊಡ್ತಾ ಇದ್ದಾರೆ. ಮುರಳಿಯವರೇ ಅವರು ಅದನ್ನೇ ಕೇಳಿದ್ದಾರೆ, ಇದನ್ನು ಕೇಳೋಕ್ಕೆ ಮಾಡಿದ್ದಾರೆ, ಆದರೆ ಅದನ್ನು ಹೇಳ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ನಮಗೂ ಸಹ ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಫೋನ್ ಮಾಡಿದ್ರೆ ಹೇಳ್ತಾ, ಹೌದು ಸರ್ ಇದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ ಅಂದಾಗ ಜೋಶಿಯವರು ಆಲ್ವೇಸ್ ರೈಟ್ ಅಂತ ನಮ್ಗನ್ಸುತ್ತೆ. ಓಕೆ ಜೋಶಿಯವರೇ, ಅದೇನೋ ಹೇಳ್ತಿರಲ್ಲಪ್ಪ, ಏನು ಹೇಳ್ತಾ ಇದ್ದೀನಿ ನೀವು? ಅಷ್ಟಮಂಗಲ ಶಾಸ್ತ್ರ. ಅಷ್ಟಮಂಗಲ ಶಾಸ್ತ್ರ, ಎಸ್. ಅಷ್ಟಮಂಗಲ ಶಾಸ್ತ್ರವಾಯಿತು. ಅಂಗಸ್ಫುರಣ ಶಾಸ್ತ್ರದ ಬಗ್ಗೆ ಹೇಳಿದೆ. ಇನ್ನೊಂದು ಶಕುನ ಶಾಸ್ತ್ರ ಅಂತ ಇದೆ. ಅಲ್ಲಪ್ಪ, ಅವ್ರು ಯಾರೋ ಇನ್ನೊಬ್ರು ಕಣ್ಣು ನೋಡ್ಕೊಂಡು ಹೇಳ್ತೀವಿ, ಫೋಟೋ ಕಳಿಸಿ ಅಂತಾರೆ. ಏನು ಕಣ್ಣು ನಿಂಗೆ ನೋಡೋದಂತೆ, ಕಣ್ಣು ನೋಡ್ಕೊಂಡು ಹೇಳ್ಬೋದು, ಅಲ್ಲ ಆಗುತ್ತಾ? ನೋಡಿ, ಕಣ್ಣಲ್ಲಿ ಎಷ್ಟು ವಿಚಾರವಾಗಿ ಡೀಪಾಗಿ ನೋಡ್ಬೋದು, ನೀವೇ ಒಂದ್ಸಲ ಆಲೋಚನೆ ಮಾಡಿ. ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಕುನ ಶಾಸ್ತ್ರ ಅಂತ ಒಂದಿದೆ. ಓಕೆ. ಸಿಂಕ್ರಾನಸಿಟಿ. ಏನು ಪ್ರಕೃತಿಯಲ್ಲಿ ಇದು ಏನು ವಿಚಿತ್ರ ಅಂದ್ರೆ, ಹೇಳಿ ಸರ್. ನಮ್ಮ ಮನಸ್ಸಲ್ಲಿ ಪ್ರಶ್ನೆಯು ಮೂಡಿದಾಗ ಆ ಪ್ರಶ್ನೆಯಲ್ಲೇ ಉತ್ತರವು ಅಡಗಿರುತ್ತೆ. ಅದನ್ನು ಪ್ರಕೃತಿ ನಮಗೆ ತೋರಿಸ್ತಾ ಇರುತ್ತೆ. ನಿಮಗೆ ನಾನೊಂದು ಕೆಲಸವನ್ನು ಅಂದ್ಕೊಂಡಿದ್ದೀನಿ, ಆಗತ್ತೋ ಇಲ್ವೋ ಅಂತ ಪ್ರಶ್ನೆ ಅಂದ್ಕೊಳ್ತೀರಾ. ಆಯಿತು. ಅವಾಗ ಏನು ಮಾಡ್ತೀರಿ? ಪ್ರಕೃತಿಯೇ ನಿಮಗೆ ಉತ್ತರವನ್ನು ಅದೇ ಸಮಯದಲ್ಲಿ ಕೊಡ್ತಾ ಇರುತ್ತೆ. ಅದು ವಿಜುವಲ್ ಆಗಿ ದೃಶ್ಯ ಮಾಧ್ಯಮದ ಮೂಲಕ ಇರ್ಬೋದು, ಅಥವಾ ಒಂದು ಶ್ರವಣ ಮಾಧ್ಯಮದ ಮೂಲಕ ಇರ್ಬೋದು. ಆದರೆ ನಾವು ಗುರ್ತಿಸಲ್ಲ. ಅಂದ್ರೆ ಈಗ ಉದಾಹರಣೆಗೆ ಯಾರಾದ್ರೂ ಮಾತಾಡ್ಕೊಳ್ತಾರೆ. ಒಂದು ನಿಮಿಷ ಜೋಶಿ ಅವರೇ, ನೀವೆಲ್ಲ ಹೇಳಕ್ಕಾಗಲ್ಲ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ನಾಗಮಣಿ ಅವರೇ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಿಮ್ಮ ವಯಸ್ಸು ಎಷ್ಟು? ಬೇಗೂರು, ಬ್ಯಾಂಗ್ಳೂರಿಂದ. ಬೆಂಗಳೂರಿಂದ. ಎಷ್ಟಮ್ಮ ಏಜ್ ನಿಮಗೆ ನಾಗಮಣಿ ಅವರಿಗೆ? 34. ಪ್ರಶ್ನೆ ನಿಮ್ಮ ಬಗ್ಗೆನಾ, ನಿಮ್ಮ ಮಕ್ಕಳ ಬಗ್ಗೆನಾ? ನನ್ನ ಬಗ್ಗೆ. ನಿಮ್ಮ ಬಗ್ಗೆನಾ? ಓಕೆ. ನಾಗಮಣಿ ಅವರು ಫೋನ್ ಮಾಡಿದ್ದಾರೆ, 34 ವರ್ಷ, ಬೇಗೂರಿಂದ ಫೋನ್ ಮಾಡಿದ್ದಾರೆ. ಏನಂತಾರೆ ನಾಗಮಣಿ ಅವರು? ಜೋಶಿ, ಇಲ್ಲಿ ನನ್ನ ಉದ್ದೇಶ ಏನು ಅಂದರೆ, ಯಾವುದರಲ್ಲಿ ಶುಭ ಫಲಗಳಿದೆ ಅದನ್ನು ನಾನು ಹೇಳೋದಿಲ್ಲ. ಸಮಸ್ಯೆಗಳು ಯಾವುದಿದೆ ಅದನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ವೈಶಿಷ್ಟ್ಯ. ಇದಕ್ಕೆ ಏನು ಅಂದರೆ, ಇವರು 2 ಪ್ರಕಾರಗಳಲ್ಲಿ ಪ್ರಶ್ನೆ ಇದೆ. ಮನೆಯಲ್ಲಿ ಮನಃಶಾಂತಿ ಇಲ್ಲ. ಎರಡನೇದಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳಲ್ಲಿ ವ್ಯತ್ಯಾಸ ಕಂಡು ಬರುವಂಥದ್ದು ಇವರ ಪ್ರಶ್ನದ ಪ್ರಕಾರ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಏನಮ್ಮ, ಕರೆಕ್ಟಾ? ಹೌದು ಹೇಳಿ. ಯಾಕಂದ್ರೆ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಇಲ್ಲಿ ಜಸ್ಟಿಫಿಕೇಶನ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಹೇಳೋದು ಕರೆಕ್ಟಾ ಅಂತ ನಾವು ಹೇಳ್ತಾ ಇದೀವಿ. ನೀವು ಹೇಳ್ಬೇಕು ನಮಗೆ. ಓಕೆ. ಮನೆಯಲ್ಲಿ ಮಾತಿಗೆ ಭಿನ್ನಾಭಿಪ್ರಾಯ. ನೀವು ಹೇಳಿದಂಥದ್ದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಇನ್ನೊಬ್ರು ಹೇಳಿದ್ದು ನಿಮಗೆ ಇಷ್ಟ ಆಗೋದಿಲ್ಲ. ಈ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ನಿತ್ಯ ಜೀವನದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದಕ್ಕೆ ಮನಃಶಾಂತಿ ಬೇಕು, ಶಾಂತಿಯ ಜೀವನ ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ಎರಡನೇದಾಗಿ ನಿಮ್ಮ ಆರೋಗ್ಯ, ನಿಮ್ಮ ಒಂದು ಸ್ವರತರಂಗದ ಪ್ರಕಾರವೂ, ಇಲ್ಲಿ ಪ್ರಶ್ನೆ ಶಾಸ್ತ್ರದ ಪ್ರಕಾರವೂ ಆರೋಗ್ಯದಲ್ಲೂ ಬಹಳಷ್ಟು
ಒಂದು ಋಣಾತ್ಮಕ ಅಂಶಗಳು ಕಂಡು ಬರ್ತಾ ಇದೆ. ಇದಕ್ಕೆ ನಾನೊಂದು ಸೂಕ್ತವಾದಂಥ ಪರಿಹಾರವನ್ನು ತಿಳಿಸ್ತೀನಿ. ನಿಮ್ಮ ಮನೆಯಲ್ಲೇ ಇರುವಂತಹ ಸುಲಭವಾದಂಥ ವಸ್ತು ತೊಗರಿಬೇಳೆ ಗೊತ್ತಲ್ವಾ? ಈ ತೊಗರಿಬೇಳೆ ಮತ್ತು ಒಂದು ತುಂಡು ಬೆಲ್ಲವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಇಟ್ಟು ಕಟ್ಟಿಬಿಟ್ಟು ಈ ಥರ ತಲೆಗೆ ಸಹಸ್ರಾರ ಚಕ್ರಕ್ಕೆ ನಿವಾಳಿಸಿ ಅದನ್ನು ಹರಿಯುವ ನೀರಿಗೆ ಬಿಡಬೇಕು. ಈ ಥರ ಒಂದು 9 ಮಂಗಳವಾರದ ದಿವಸ ನೀವು ಮಾಡ್ತಾ ಬಂದಲ್ಲಿ ನಿಮ್ಮ ಶರೀರದ ಆರೋಗ್ಯದಲ್ಲೂ ಚೇತರಿಕೆ ಕಂಡು ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲೂ ಒಳ್ಳೆ ಪೀಸ್ ಆಫ್ ಮೈಂಡ್, ಒಳ್ಳೆ ಈ ಅಶಾಂತಿಯ ವಾತಾವರಣ ಶಾಂತಿಯಾಗಿ ಪರಿಣಮಿಸುತ್ತೆ, ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಏನೆಲ್ಲ ಕರೆಕ್ಟಾ? ಹಲೋ, ಓಕೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಗೊಂದು ಕಣ್ಮ ಮಾಲ್ಟ್ ಅವರು ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಸುವರ್ಣ ಚಾನಲ್ ಅವರು ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಬಂದು ಗಿಫ್ಟ್ನ ತೊಗೊಂಡೋಗಿ. ಏನು ವರಿ ಮಾಡ್ಕೋಬೇಡಿ, ಜೋಶಿ ಅವ್ರು ಹೇಳಿದ್ಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂದ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೋಶಿ, ಆಲ್ ದಿ ಬೆಸ್ಟ್. ಸಾಕತ್ತಾಗಿ ಹೋಗ್ತಾ ಇದೆ. ಹೆಂಗೆ ಹೇಳ್ತೀರಾ ಇದೆಲ್ಲ? ನೀವು ಅರ್ಥನೇ ಆಗ್ತಲ್ವಲ್ಲ ನನಗೆ. ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿದ್ರೆ ಹೇಳ್ಬೋದು ಅಷ್ಟೇ, ಇದಕ್ಕೆ ಉತ್ತರ ಅಷ್ಟೇ. ಇಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತೀರಾ? ಇಲ್ಲ. ಎಷ್ಟು ವರ್ಷ ಅಧ್ಯಯನ ಮಾಡಿದ್ದೀರಾ ನೀವು? ನನ್ನ ಬಾಲ್ಯದಲ್ಲಿ ಇದ್ರ ಬಗ್ಗೆ ಆಸಕ್ತಿ ಇತ್ತು. ಮತ್ತು ಬಹಳಷ್ಟು ಒಬ್ಬರು ಸಿದ್ಧಿ ಪುರುಷರ ಒಂದು ಕೃಪೆಯಿಂದ ಇದ್ರು ಆಗಿರುವಂಥದ್ದು. ಸಿದ್ಧಿ ಪುರುಷರು ನಿಮಗೆ ಸಿಕ್ಕವ್ರೆ. ನಮಗೆ ಒಬ್ಬರು ನಿರಂಜನ ಮಹಾರಾಜರು ಅಂತ ಒಬ್ಬರು ಸಿದ್ಧಿ ಪುರುಷರು. ನಾವು ಧ್ಯಾನಾವಸ್ಥೆಯಲ್ಲಿ ಅವರ ಧ್ಯಾನವನ್ನು ಮಾಡಿದಾಗ ನಮಗೆ ಒಂದು ಕೆಲವು ಜ್ಞಾನದ ಅಂಶಗಳನ್ನು ಅವರು ಕೊಡ್ತಾರೆ. ಎಲ್ಲಿ ನಿಮ್ನ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ನಾವು? ನಾನು ಇಲ್ಲೇ ಬೆಂಗಳೂರಿನಲ್ಲೇ ವಾಸವಾಗಿದ್ದೇನೆ. ನಮ್ಮ ಧರ್ಮಸ್ಥಳದಲ್ಲಿ ಇಲ್ವಾ? ಧರ್ಮಸ್ಥಳದ ಬೆಳ್ತಂಗಡಿ ನಮ್ಮ ಸ್ವಂತ ಊರು. ನಮ್ಮ ಬಾಲ್ಯದಲ್ಲಿ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇತ್ತು, ಹಾಗೆ ಅದನ್ನ ಅಧ್ಯಯನ ಮಾಡಿದೆ. ನಮ್ಮ ವಂಶಪಾರಂಪರ್ಯವಾಗಿ ಅಂದ್ರೆ ನಮ್ಮ ಮನೆತನದ ಬೆಂಗಳೂರು ಎಲ್ಲಿದ್ದೀರಾ? ಬೆಂಗಳೂರಿನಲ್ಲಿ ನಾನು ಜಯನಗರದಲ್ಲಿ ಇರ್ತೀನಿ. ಬಂದು ನಾವೆಲ್ಲ ಕೇಳ್ಬೋದೇನೋ? ಬೇಕು. ನನ್ನ ಕಚೇರಿ ಇರುವಂಥದ್ದು ಬ್ಯಾಂಕ್ ಕಾಲೋನಿ, ಹನುಮಂತ ನಗರದಲ್ಲಿ ಇದ್ದೀರಾ? ಓಕೆ, ಅಲ್ಲೆಲ್ಲರೂ ಬಂದು ಶ್ರೀನಾಥ್ ಜೋಶಿ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಅಂತ ಇದ್ದೀರಾ. ಇನ್ನೂ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವಿಲ್ಲಿ ಪ್ರಶ್ನೆಗಳನ್ನ ಕೇಳೋದ್ರ ಜೊತೆಗೆ ಇದೇ ಪ್ರಶ್ನೆ ಕೇಳ್ತಾ ಇರೋ ಅನ್ನೋದೇನು ಅತಿಶಕ್ತಿ ಇಲ್ಲ. ಆ ಪ್ರಶ್ನೆಗೆ ಪರಿಹಾರ ಕೊಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿನ್ ಮಗ ಓದಲ್ಲ ಗುರು ಅಂದ್ರೆ ಅದು ಗೊತ್ತಪ್ಪ, ಓದಲ್ಲ ಅಂತ. ಓದಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳು. ಕೆಲಸ ಇಲ್ಲ ಅಂತ ಗೊತ್ತು ಗುರು, ಕೆಲಸ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಹೇಳ್ತೀರಿ ಇದಕ್ಕೆ? ಖಂಡಿತವಾಗಿ. ಯಾಕಂದ್ರೆ ನೋಡಿ, 50% ಈ ಭವಿಷ್ಯವು ಗ್ರಹಗಳು ತಿಳಿಸ್ತದೆ ಭವಿಷ್ಯವನ್ನ. ಇನ್ನು 50% ಭವಿಷ್ಯವನ್ನ ನಿರ್ಮಿಸುವಂತಹ ಆ ಒಂದು ಹಕ್ಕು ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ಪುರುಷ ಪ್ರಯತ್ನಕ್ಕೆ ದೈವ ಸಹಾಯ ಅಂತ ಹಿರಿಯರು ಹೇಳ್ತಾ ಬಂದಿರುವಂತದ್ದು. ಪುರುಷ ಪ್ರಯತ್ನ ಅಂದ್ರೆ ಇದೇ ಪರಿಹಾರ, ಮಾರ್ಗದರ್ಶನವೇ ಪುರುಷ ಪ್ರಯತ್ನ. ಓಕೆ, ಈ ಮಾರ್ಗದರ್ಶನ ಜ್ಯೋತಿಷ್ಯವು ಯಾವ ತರ ಮಾಡುತ್ತೆ ಅದನ್ನ ಸರಿಯಾಗಿ ಪಾಲಿಸಿಕೊಂಡು ಬಂದಲ್ಲಿ ಖಂಡಿತವಾಗಿ ನಮಗೆ ದೈವ ಸಹಾಯ ಸಿಗತ್ತೆ. ಇದೇ ಈ ಪರಿಹಾರಗಳ ವೈಶಿಷ್ಟ್ಯತೆ. ಓಕೆ ಓಕೆ, ನಿಮ್ಗೆ ಫಸ್ಟ್ ಹೇಳ್ಬೇಕಾದ್ರೆ ನೀವು ಹೇಳ್ತಿರೋ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಯಾವಾಗ ಅನಿಸ್ತು? ಇದು ಜಡ್ಜ್ಮೆಂಟ್ ಅಂದ್ರೆ ಯೂಶಲಿ ಹೆಂಗ್ ಗೊತ್ತಾ ಸರ್, ಇವಾಗ ಮನೆ ಕಟ್ಟಿದಾಗ ನಾವು ಒಬ್ಬ ಇಂಜಿನಿಯರ್ ತೋರಿಸ್ತಾರೆ, ಈ ಬಿಲ್ಡಿಂಗ್ ನಾನು ಕಟ್ಟಿರೋದಪ್ಪ ಅಂತ. ಒಬ್ಬ ಇನ್ಯಾರೋ ಡಾಕ್ಟರ್ ಹೇಳ್ತಾರೆ, ಇದು ನಂದು ಮೆಡಿಷನ್, ಇವನಿಗೆ ಆರೋಗ್ಯ ಮೊದಲು ಕೆಟ್ಟೋಗಿತ್ತು, ಇವ್ ಸರಿ ಮಾಡಿದೀನಿ ಅಂತ ಹೇಳ್ತಾನೆ. ನಿಮಗೆ ಫಸ್ಟ್ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಲೆವೆಲ್ ಹೆಂಗ್ ಶುರು ಆಯ್ತು? ಹೌದು ನಾನು ಹೇಳಿದ್ ಕರೆಕ್ಟ್ ಆಯ್ತು ಅಂತ ಯಾವಾಗ ಅನಿಸ್ತು ಸರ್? ಒಂದು ಒಳ್ಳೆ ಮೂಮೆಂಟ್ ಅದು. ಇದು ದೈವಿಕ ಉಪಾಸನೆಗಳು ಅಂತ ಒಂದು ದೈವವನ್ನು ನಾನು ಭುವನೇಶ್ವರಿಯ ಉಪಾಸನೆಯಿಂದ ಮಾಡುವಂಥದ್ದು. ಭುವನೇಶ್ವರಿಯ ಉಪಾಸನೆಯಿಂದ ನಮ್ಗೆ ಏನಾಗ್ತದೆ, ಒಂದು ಸೂಕ್ಷ್ಮವಾದಂತಹ ಜ್ಞಾನ ಪ್ರಾಪ್ತಿ ಆಗ್ತದೆ. ಒಬ್ಬ ಮನುಷ್ಯನು ಪ್ರಶ್ನೆಯನ್ನು ಕೇಳುವಾಗ, ಈಗ ನೋಡಿ ಇನ್ನೊಂದು ವಿಚಾರ ನಾನು ಇನ್ನೊಂದು ವಿಚಾರ ಹೇಳ್ಬೇಡಿ ತಾಳಿ ಸರ್. ಅಯ್ಯೋ ಜನಗಳು ಫೋನ್ ಮಾಡ್ತಾ ಇದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಮುರಳಿ ಅವರು. ಯಾರ್ರೀ ಮಾತಾಡೋದು? ನಾವು ಗಂಗಮ್ಮ ಅಂತಾರೆ. ಎಲ್ಲಿಂದ್ರಿ ಗಂಗವ್ವ? ಧಾರವಾಡದಿಂದ ರೀ. ಧಾರವಾಡದಿಂದ. ಎಷ್ಟು ವಯಸ್ಸು ರೀ ನಿಮ್ಗೆ? ನಮ್ಗ 31 ರೀ. ಇವಾಗ 31ಏನ್ರಿ? ಗಂಗವ್ವನವರ, ನೀವು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿರೋದ ನಾವ್ ಹೇಳೋದೇನ್ರಿ? ಏನ್ ಪ್ರಶ್ನೆ ಕೇಳಬೇಕು ಅಂತ ನೀವು? ಏನ್ ಸರ್? ಇವ ನಮ್ಮ ಪಕ್ಕ ಯಾರು ಕೂತಿದ್ರೆ ನೋಡ್ತೀರೇನ್ರಿ? ಹ್ಞೂ ರೀ, ಡೈಲಿ ನೋಡ್ತೀರಿ ಸರ್ ಪ್ರೋಗ್ರಾಮ್. ಹೌದಾ, ನೋಡ್ತೀರೇನೋ? ನೀವು ಏನೋ ಪ್ರಶ್ನೆ ಇದೆಯಾ ಕೇಳ್ಬೇಕಾ ನೀವು? ಹಂಗೆ ರೀ, ನೀವು ಪ್ರಶ್ನೆ ಕೇಳ್ಬಿಡಿ. ಪ್ರಶ್ನೆ ನಾವೇಳಿ, ನಿಮ್ಮ ಹೆಸರೇನು? ಗಂಗವ್ವನ ಗಂಗಮ್ಮನ? ಗಂಗಮ್ಮ ರೀ. ಗಂಗಮ್ಮ ಅವರ, ಒಂದ್ ನಿಮಿಷ ತಾಳಿ. ಧಾರವಾಡದಿಂದ ಫೋನ್ ಮಾಡಿದ್ದೀರಾ? ಒಂದ್ ನಿಮಿಷ. ಗಂಗಮ್ಮ ಧಾರವಾಡದಿಂದ ಫೋನ್ ಮಾಡಿದ್ದಾರೆ. ನೋಡಿ, ನಿಮ್ಮ ಗ್ರಹಚಾರಗಳ ಪ್ರಕಾರ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಹೌದೋ ಅಲ್ವೋ? ಹೌದು. ಮತ್ತೆ ನಿಮ್ಮ ಮನೆಯಲ್ಲಿ ಯಜಮಾನರಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಲ್ಲಿ ಒಳ್ಳೆಯ ಶುಭ ಫಲಗಳು ಕಂಡು ಬರ್ತಾ ಇಲ್ಲ. ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಿ, ಹೌದೋ ಅಲ್ವೋ? ಮಗನ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಯಾರ ಬಗ್ಗೆ ಒಬ್ಬರ ಬಗ್ಗೆ ತಿಳಿಸ್ಬೋದು. ಇಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಉತ್ತರ ಮತ್ತು ಪೂರ್ವ ಭಾಗದ ಮಧ್ಯದ ಮೂಲೆ, ಈಶಾನ್ಯ ಮೂಲೆ, ಇಲ್ಲಿ ಬಿಳಿ ಎಕ್ಕದ ಗಿಡವನ್ನ ಆ ಮನೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಪೂಜೆ ಮಾಡ್ತಾ ಬನ್ನಿ. ಇದರಿಂದ ಏನಾಗ್ತದೆ, ಆ ಕೇತು ಗ್ರಹದಿಂದ ಉಂಟಾಗುವಂತಹ ಅಶುಭ ಫಲಗಳು, ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತೆ. ಮನೆಯ ಒಳಗೆ ಆ ಧನಾತ್ಮಕ ಶಕ್ತಿಯು ಪ್ರಾರಂಭವಾಗಿ ಮನೆಯಲ್ಲಿ ಅತ್ಯಂತ ಶುಭ ಫಲಗಳು, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ.
ಖಂಡಿತ ಅಂದ್ರೆ ಆ ಮನೆ ಮುಂದೆ ಹಚ್ಬೇಕೇನ್ ಸರ್ ಅದು? ಮನೆ ಮುಂದಲ್ರಿ, ಮನೆ ಮುಂದೆ ಅಲ್ಲ, ಮನೆಯ ಒಳಗಡೆ ಈಶಾನ್ಯ ಮೂಲೆಯಲ್ಲಿ ಒಳಗಡೆ ಆ ಬಿಳಿ ಎಕ್ಕದ ಗಿಡವನ್ನ ಇಡಬೇಕು. ಇದು ಮಹಾಗಣಪತಿಯ ಒಂದು ಸ್ವರೂಪವಾಗಿರೋದ್ರಿಂದ ಕೇತುಗ್ರಹದಿಂದ ಬಂದಿರುವಂತಹ ದೋಷಗಳು ಪರಿಹಾರವಾಗುತ್ತೆ. ಖಂಡಿತವಾಗಿ ಆ ತಾಯಿ ಭುವನೇಶ್ವರಿಯ ಕೃಪೆಯಿಂದ ಎಲ್ಲ ರೀತಿಯ ಸುಖ ಸಂತೋಷಗಳು ಪ್ರಾಪ್ತಿ ಆಗುತ್ತೆ. ಹಾಗೆ ಪ್ರಾಪ್ತಿ ಆಗಲಿ ಅಂತ ನಾನು ಕೂಡ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಿ. ಥ್ಯಾಂಕ್ ಯು. ಗಂಗಮ್ಮ ಅವರು ಧಾರವಾಡದಿಂದ ಫೋನ್ ಮಾಡಿದರು, ಅದ್ಭುತವಾದಂಥ ಪ್ರಶ್ನೆನ ಕೇಳಿದ್ರು. ನಾವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಾಥ್ ಜೋಶಿ ಅವ್ರನ್ನ ಕರೆಸಿದ್ವಿ. ನೋಡೋಣ, ಒಂದು 20 ನಿಮಿಷ ಮಾತಾಡೋಣ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತೇಳಿ. ಸಮಸ್ಯೆಗಳನ್ನ ಹೇಳೋದು ತುಂಬ ಈಸಿ, ಆದರೆ ಪರಿಹಾರ ಕೊಡೋದು ತುಂಬ ಕಷ್ಟ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸಾಕಷ್ಟು ಪ್ರಶ್ನೆ, ನೀವು 5 ಪ್ರಶ್ನೆಗೆ 6 ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಬಿಡ್ತೀರಾ. ನಮಗೆ ಇನ್ನು ಸಾಯಂಕಾಲ ಅಲ್ಲ, 3 ದಿನ ಉತ್ತರಗಳು ಕೊಡಲೇಬೇಕು. ಫೋನ್ ನಂಬರ್ ಕೊಡಿ ಸರ್. ಅವ್ರ ಫೋನ್ ನಂಬರ್, ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ಕೊಡ್ಬೋದು, ಖಂಡಿತವಾಗಿ ಕೊಡ್ಬೋದಾ? ಕೊಡ್ಬೋದು. ಯಾಕಂದರೆ ನಾವು ಅದು ಫಸ್ಟ್ ಕೇಳ್ಬಿಡ್ತೀವಿ. ಒಬ್ರು ಹೇಳ್ತಾರೆ ಸರ್, ಮೊನ್ನೆ ಒಬ್ಬರು ಬಂದಿದ್ರು, ಡಾಕ್ ಗುರು ನಮ್ಮ ಅಮೃತ್ ಅಂತ ಬಂದಿದ್ರು, ಸರ್ ಯಾರಿಗೂ ಫೋನ್ ನಂಬರ್ ಕೊಡಬೇಡಿ ಸರ್ ಅಂತ ಹೇಳಿದರು. ಈ ಫೋನ್ ನಂಬರ್ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ತಲುಪಿಸ್ತೀವಿ. ದಯವಿಟ್ಟು ಎಲ್ಲರಿಗೂ ಒಳ್ಳೆ ಮಾರ್ಗದರ್ಶನನ ಕೊಡಿ ಜೋಶಿ ಅವರೇ. ನಿಮ್ಮ ಈ ಸಜೆಷನ್ನು ತುಂಬ ಜನಕ್ಕೆ ಅನುಕೂಲಗಳಾಗಬೇಕು. ಯಾಕಂದರೆ ಬಿಸ್ನೆಸ್ ಬೇರೆ ಇರುತ್ತೆ, ಆದರೂ ನಾವು ಹೇಳೋದು ಎಲ್ಲರೂ ಒಂದು ಕಡೆ ಅನುಕೂಲ ಆಗಬೇಕು. ನಮ್ಮಿಂದ ಒಳ್ಳೇದಾಯಿತು ಅನ್ನಿಸ್ಕೊಳ್ಳೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಕಣ್ಣನ್ ದೇವನವರು ನಿಮಗೆ ಒಂದು ಗಿಫ್ಟ್ ಹ್ಯಾಂಪರನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀನಾಥ್ ಜೋಶಿ ಅವರಿಗೆ ಧನ್ಯವಾದ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಳ್ಳೋಣ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಫೋನ್ ಮಾಡಿದಂಥ ಸುಮಾರು 4 ರಿಂದ 5 ಜನಕ್ಕೆ ಮುರಳಿ ಅವರೇ ಗಿಫ್ಟ್ ಹ್ಯಾಂಪರ್ನ ಕೊಡಿ. ಕರ್ನಾಟಕದಲ್ಲಿ ಪೂರ್ತಿ ನಮ್ಮ ಅಂಗಡಿಗಳಿದೆ, ಎಲ್ಲಿ ಬೇಕಾದ್ರೂ ಯಾವ ಬಟ್ಟೆ ಬೇಕಾದ್ರೂ ತೊಗೊಂಬಂಡಿ, ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಯಾರ್ಯಾರು ಗಿಫ್ಟ್ ಬರುತ್ತೆ ಅಂತ ಹೇಳ್ತೀವಿ ಅವ್ರು ಬಂದು ನಮ್ಮ ಆಫೀಸಿಗೆ ಬಂದು ಬಹುಮಾನಗಳನ್ನ ತಗೊಂಡು ಹೋಗ್ಬೋದು ಅಂತ ತಿಳಿಸ್ತಾ ಇದ್ದೀವಿ. ಯಾರನ್ನು ಕರೆಸ್ತಾ ಇದ್ದೀರಾ? ಮುರಳಿ ಜ್ಯೋತಿಷಿ ಅವರು ಹೋದ್ರಾ ಅಂತ ಇದ್ದೀರಾ? ಜ್ಯೋತಿಷಿ ಜೋಶಿಯವರು ಆ ಕಡೆಗೆ ಹೋದರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರೋಟ್ರಿಯನ್ ವಸಂತ್ ಕುಮಾರ್ ಅವರು. ವಸಂತ್ ಕುಮಾರ್ ಅವರು ಪರಿಚಯ ಮಾಡ್ಕೊಡ್ತೀನಿ. ವಸಂತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ವಸಂತ್ ಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ವಸಂತ್ ಕುಮಾರ್ ಅವರು ಸುಮಾರು 18 ವರ್ಷಗಳಿಂದ ರಾಮಯ್ಯ ಕಾಲೇಜ್ ಅವರ ಸಹಯೋಗದೊಂದಿಗೆ ಕೈ ಕಾಲು ಕಟ್ಟಾದಂಥವ್ರಿಗೆ ಕೃತಕವಾದಂಥ ಕೈ ಕಾಲುಗಳನ್ನ ಜೋಡಿಸ್ತಾ ಇದ್ದಾರೆ. 18 ವರ್ಷಗಳಿಂದ 1 ರೂಪಾಯಿಗಳನ್ನ ತಗೊಳ್ದೆ. ಕೈ ಕಾಲು ಸರಿ ಇಲ್ಲ ಅಂದರೆ ನೀಟಾಗಿ ಮಾಡಿ ಆಪ್ರೇಷನ್ನು ಮಾಡಿಸಿ, ಸ್ವಲ್ಪ ಹೆಂಗೆಂಗೋ ಕಟ್ಟಾಬಿಟ್ಟಿರುತ್ತೆ, ಆ ಕೃತಕ ಕಾಲುಗಳನ್ನ ಕೈಗಳನ್ನ ಜೋಡ್ಸೋಕ್ಕಾಗಲ್ಲ. ಅವ್ರಿಗೆ ಆಪರೇಷನ್ ಮಾಡಿಸಿ ನೀಟಾಗಿ ಅದನ್ನು ಫಿಟ್ ಮಾಡಿಸಿ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡ್ತಾ ಇದ್ದಾರೆ. ವಸಂತ್ ಕುಮಾರ್ ಅವ್ರಿಗೆ ನಮಸ್ಕಾರ ಸರ್. ನಮಸ್ಕಾರ. ತುಂಬ ಜನ ತುಂಬ ಥರ ಕೆಲಸ ಮಾಡ್ತಾರೆ. ಹೌದು. ನೀವ್ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ಇದು ನಾನು ರೋಟ್ರಿ ಬೆಂಗಳೂರು ಪೀಣ್ಯ ಅಂತ ಒಂದು ಸಂಸ್ಥೆ ಇದೆ. ಓಕೆ. ಅದ್ರ ಸದಸ್ಯ. ಓಕೆ. ಹಾಗೂ ಪಾಸ್ಟ್ ಪ್ರೆಸಿಡೆಂಟು. ಓಕೆ. ನಮ್ಮ ರೋಟ್ರಿ ಬೆಂಗಳೂರು ಪೀಣ್ಯ ಸಂಸ್ಥೆಯಿಂದ ಸತತವಾಗಿ 18 ವರ್ಷ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ಯಾಕೆ ಅಂದರೆ ರೋಟ್ರಿ ಉದ್ದೇಶ ಇದ್ದಿದ್ದು ಪೋಲಿಯೋನ ಭಾರತದಿಂದ ಪ್ರಪಂಚದಿಂದ ಓಡಿಸ್ಬೇಕು ಅಂತ. ಖಂಡಿತವಾಗಿ ಸರ್. ಅದು ಸಕ್ಸಸ್ ಆಗ್ತಾ ಇದೆ. ಓಕೆ. ಇವಾಗ ಪೋಲಿಯೋ ಪೀಡಿತರು ಕಮ್ಮಿ ಆಗ್ತಾ ಕಡಿಮೆ ಆಗ್ತಾ ಇದ್ದಾರೆ. ಹೌದಲ್ವಾ? ಹೌದು ಸರ್. ಈಗ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಜಾಸ್ತಿ ಆಗ್ಬಿಟ್ಟಿದೆ. ಆಗ್ತಿದೆ. ಓಕೆ. ಡಯಾಬಿಟಿಸ್ ಆದರೆ ಏನಾಗುತ್ತೆ? ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಆದರೆ ಏನಾಗುತ್ತೆ? ಕಾಲು ಕಟ್ಟಾಗುತ್ತೆ. ಕರೆಕ್ಟ್ ಸರ್. ಅಂಥವ್ರಿಗೆ ಏನಾದರೂ ಒಂದು ಸದುಪಯೋಗ ಮಾಡಬೇಕು ಅಂತ ಹೇಳಿ ಈ ಶಿಬಿರನ, ಕೃತಕ ಕಾಲಿನ ಶಿಬಿರ ಹಾಗೂ ಕೃತಕ ಮುಂಗೈ ಶಿಬಿರನ ನಾವು ಪ್ರತಿ ವರ್ಷ ಹಮ್ಮಿಕೊಂತೀವಿ. ಮುಂಗೈ ಹೆಂಗೆ? ಆಕ್ಸಿಡೆಂಟು ಫ್ಯಾಕ್ಟ್ರಿ ಕೆಲಸ ಮಾಡೋರು ಕಟ್ಟಾದವ್ರಿಗೆ ಈ ಮೇನ್ಲಿ ಏನಂದರೆ ಎಲೆಕ್ಟ್ರಿಕಲ್ ಶಾಕ್ ಆಗುತ್ತೆ. ಹೌದು. ಎಲೆಕ್ಟ್ರಿಕಲ್ ಶಾಕ್ ಆದಾಗ ಕೈ ಕಳ್ಕೊತಾರೆ. ಓಕೆ. ಅಂಥವ್ರಿಗೆ ಕೃತಕ ಮುಂಗೈ ಅಂತ ಒಂದನ್ನ ನಾವು ತರಿಸಿದ್ದೀವಿ. ಆ್ಯಕ್ಚುಲಿ ಇದು ಕೃತಕ ಮುಂಗೈ. ಓಕೆ. ಓಕೆ. ಇದೇನೆಂದರೆ ನಾವು ವಾಚ್ ಕಟ್ಕೊತೀವಲ್ಲ, ಹೌದು, ಮುಂಗೈ ಕಡೆಯಿಂದ ಕೈ ಏನಾದರೂ ತೆಗೆದಿದ್ರೆ ಅಂಥವರಿಗೆ ಈ ಕೃತಕ ಮುಂಗೈಯನ್ನು ಅಳವಡಿಸ್ಬೋದು. ಈ ಥರ ಅವರೆಲ್ಲ ಮಾಡಿ ಆಪ್ರೇಟ್ ಮಾಡ್ಬೋದಾ? ಹೌದು. ಇಲ್ಲಿ ನೋಡಿ, ಇದಕ್ಕೆ 3 ಫಿಕ್ಸೆಡ್ ಫಿಂಗರ್ಸ್ ಇದ್ದಂಗಿದೆ. ಓಕೆ. ಆಮೇಲೆ 2 ಮೂವಬಲ್ ಫಿಂಗರ್ ಇದೆ. ಓಕೆ. ಓಕೆ. ಇದೇನಾಗುತ್ತೆ, ಇದನ್ನು ಹಾಕಿದಾಗ ಓಕೆ ಗ್ರಿಪ್ ಬರುತ್ತೆ. ಗ್ರಿಪ್ ಬಂದಾಗ ಅವ್ರು ಸ್ಪೂನ್ ಇಟ್ಕೋಬೋದು, ಪೆನ್ ಇಟ್ಕೊಂಡು ಬರಿಬೋದು. ಓಕೆ. ಹಾಗೂ ಸೈಕಲ್ ಹ್ಯಾಂಡ್ಲ್ ಇಟ್ಕೊಂಡು ಸೈಕಲ್ ಹೊಡಿಬೋದು. ಸೈಕಲ್ ಹೊಡಿಬೋದು? ಹೌದು. ಏಯ್ ಗುಡ್ ರೀ ವಸಂತ್, ತುಂಬ ಸಖತ್ತಾಗಿ ಮಾಡ್ತಾ ಇದ್ದೀರಾ. ಎಷ್ಟು ಜನ ಇದ್ದೀರಾ ನಿಮ್ಮಲ್ಲಿ ಈ ಥರ ಸೇವೆ ಮಾಡೋರು? ನಮ್ಮ ರೋಟ್ರಿ ಸಂಸ್ಥೆ ಅನ್ನೋದು ದೊಡ್ಡ ಸಂಸ್ಥೆ ಇರ್ಬೋದು. ನಮ್ಮ ರೋಟ್ರಿ ಬೆಂಗಳೂರು ಪೀಣ್ಯದಲ್ಲಿ ಒಂದು 60 ಜನ ಇದ್ದೀವಿ ನಾವು.
ಇದನ್ನ ಕರ್ನಾಟಕ ಪೂರ್ತಿ ಮಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಇದು ಪ್ರತಿ ವರ್ಷ ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂತೀವಿ. ಈ ವರ್ಷ ಯಾವತ್ತು? ಈ ವರ್ಷ 6ನೇ ತಾರೀಕು ಜನವರಿಯಿಂದ 12ನೇ ತಾರೀಕು ಜನವರಿ ತನಕ ಇದೆ. 6ನೇ ತಾರೀಕು ಜನವರಿಯಿಂದ 12ನೇ ತಾರೀಕು ಜನವರಿ ತನಕ ರಾಮಯ್ಯ ಕಾಲೇಜಿಗೆ ಬಂದ್ರೆ ಸಾಕಾ? ಇಲ್ಲ, ಇದು ರಾಮಯ್ಯ ಕಾಲೇಜ್ನಲ್ಲೂ ಪೋಲಿಯೋ ಪೀಡಿತರಿಗೆ ಪೋಲಿಯೋ ಕರೆಕ್ಟಿವ್ ಸರ್ಜರಿ ಅಂತ ಮಾಡ್ತೀವಿ. ಓಕೆ. ಇದು ಕ್ಯಾಂಪು ಇನ್ಫೆಂಟ್ರಿ ರೋಡಲ್ಲಿ ಹಿಂದೂ ಪೇಪರ್ ಆಫೀಸ್ ಇದೆಯಲ್ಲ ಸರ್, ನಮ್ದೇ ಇನ್ಫೆಂಟ್ರಿ ರೋಡ್ ಸುವರ್ಣ ಟಿವಿ ಆಫೀಸ್ ಇಂದ ಡೌನ್ ಬಂದ್ರೆ ನಿಮ್ಮ ರೋಡಲ್ಲೇನೆ ಹೇಳಿ ಸರ್. ಹಿಂದೂ ಪೇಪರ್ ಆಫೀಸ್ ಇದೆಯಲ್ಲ, ಹೌದು ಸರ್. ಅದ್ರ ಪಕ್ಕದಲ್ಲಿ ಗಣೇಶ್ ಬಾಗ್ ಅಂತ ಒಂದು ಜಾಗ ಇದೆ. ಓಕೆ ಸರ್. ಆ ಗಣೇಶ್ ಬಾಗಲ್ಲಿ 6ನೇ ತಾರೀಕು ಜನವರಿಯಿಂದ 12ನೇ ತಾರೀಕು ಜನವರಿ ತನಕ ಈ ಶಿಬಿರನ ಹಮ್ಮಿಕೊಂಡಿದ್ದೇವೆ. ಓಕೆ ಓಕೆ ಓಕೆ, ತುಂಬ ಒಳ್ಳೆ ಕೆಲಸ. ಎಲ್ಲರೂ ದುಡ್ಡಿರೋರೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ದುಡ್ಡಿರೋರು ಮಾಡ್ತಾರೋ ಬಿಡ್ತಾರೋ, ಒಳ್ಳೆ ಮನಸ್ಸಿರೋರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋಕ್ಕೆ ನಮ್ಮ ವಸಂತ್ ಕುಮಾರ್ ಅವರೇ. ಯಾಕಂದರೆ ಇವ್ರ ಜೊತೆ ಒಂದು 60 ಜನ ಇದ್ದಾರೆ, ಒಳ್ಳೆ ಟೀಮ್ ಇದೆ. ಉಚಿತವಾಗಿ ಕೈಕಾಲುಗಳನ್ನ ಜೋಡಿಸುವಂಥ ಶಿಬಿರ ಮಾಡ್ತಾ ಇದ್ದಾರೆ. ಜನವರಿ 6ರಿಂದ 12ನೇ ತಾರೀಕು ತನಕ ದಯವಿಟ್ಟು ಅಂಗವಿಕಲರು ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳಿ ಈಗ ತಗೊಳ್ತಾ ಇದ್ದೀವಿ ಒಂದು ಕಣದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ವಸಂತ್ ಕುಮಾರ್ ಅವರೇ, ಇಲ್ಲಿ ತನಕ 18 ವರ್ಷಗಳಿಂದ ಮಾಡಿದ್ದೀರಾ ಅಂತ ಹೇಳಿದ್ರೆ, ಎಷ್ಟು ಜನಕ್ಕೆ ಇಲ್ಲಿ ತನಕ ಜೋಡಣೆ ಮಾಡಿದ್ದೀರಾ? ಸುಮಾರು 32,000 ಜನಕ್ಕೆ ಜೋಡಣೆ ಮಾಡಿ. ಅಕ್ರಾಸ್ ದಿ ಇಂಡಿಯಾದಿಂದ ಯಾರು ಬೇಕಾದ್ರೆ ಬರ್ಬೋದು? ಇದು ಬರೀ ನಮ್ಮ ಸೌತ್ ಇಂಡಿಯಾ. ಸೌತ್ ಇಂಡಿಯಾಗೆ ಮಾತ್ರ? ಇವಾಗ ಯಾರೋ ದಕ್ಷಿಣ ಉತ್ತರದಿಂದ ಬಂದರೆ ಕೊಡಲ್ವಾ ನೀವು? ಇಲ್ಲ, ಕೊಡ್ತೀವಿ. ಯಾಕಂದರೆ ಅಲ್ಲಿಂದ ಬರೋ ಚಾನ್ಸಸ್ ಕಮ್ಮಿ. ನಾವೇನು ಮಾಡ್ತೀವಿ ಅಂದರೆ ಈ ಶಿಬಿರಕ್ಕೆ ಓಕೆ ಬೆಂಗಳೂರಿಂದ 300-400 ಕಿಲೋಮೀಟರ್ ಇರೋ ಊರುಗಳಿಗೆ ಓಕೆ ಈ ವಿಷಯನ ತಲುಪಿಸ್ತೀವಿ. ಓಕೆ. ಆ ಮಾಹಿತಿ ಕೊಟ್ಟ ಮೇಲೆ ಓಕೆ ಅಲ್ಲಿಂದ ಜನ ಎಲ್ಲ ಬರಕ್ಕೆ ಶುರು ಮಾಡ್ತಾರೆ. ಉಚಿತವಾಗಿ ಉಚಿತವಾಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೇನು ಇಷ್ಟೊಂದು ಕಾಲಗಳು ತಂದುಬಿಟ್ಟಿದ್ದೀರಾ ನೀವು? ಇದೇನಂದ್ರೆ ಹೇಳಿ ಸರ್, ಬೇಗ ಬೇಗ ಫಾಸ್ಟ್. ಇದು ಮೊಣಕಾಲ್ ಕೆಳಗಡೆ ಮಂಡಿಯಿಂದ ಕೆಳಗಡೆ ಮಂಡಿಯಿಂದ, ಹೌದು. ಓಕೆ ಓಕೆ ಸರ್. ಇದನ್ನ ಅಳತೆ ಪ್ರಕಾರ ಮಾಡ್ತೀವಿ. ಅವರ ಕಾಲಿನ ಅಳತೆ ತಗೊಂಡು ಅವ್ರಿಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕಸ್ಟಮರೈಸ್ ಕಾಲ್ಗಳು. ಕಸ್ಟಮೈಸ್ಡ್. ಓಕೆ. ಬಲಗಾಲ ಎಡಗಾಲ ಅದಕ್ಕೆ ಕರೆಕ್ಟಾಗಿ ಒಂದು ರಬ್ಬರೈಸ್ಡ್ ಫುಡ್ ಕೊಡ್ತೀವಿ. ಓಕೆ. ನೀವು ಫುಟ್ ಎಲ್ಲ ಕೊಡ್ತೀರಾ, ಕಾಲ್ಗೆ ಹಾಕ್ತೀರಾ, ಕಾಲು ನೋವು ಜಾಸ್ತಿ ಆಗೋಯ್ತು ಏನು ಮಾಡಬೇಕು? ಅಲ್ಲ, ಕಾಲು ನೋವು ಜಾಸ್ತಿ ಆದರೆ ನಮ್ಮದು ಒಂದು ಪರ್ಮನೆಂಟ್ ಲಿಮ್ ಸೆಂಟ್ರ್ ಇದೆ. ಓಕೆ. ಲಿಮ್ ಸೆಂಟ್ರ್ ಇದೆ, ಅಲ್ಲಿ ಬಂದು ಇದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗೋದು. ಓಕೆ. ಅಕಸ್ಮಾತ್ ಅವರು ಇದನ್ನು ಮನಸ್ಥೈರ್ಯ ಇರಬೇಕಷ್ಟೇ ಉಪಯೋಗಿಸೋಕ್ಕೆ. ಹೌದಾ ಸರ್? ಹೌದು. ಯಾಕಂದರೆ ಗ್ಯಾಂಗ್ರೀನ್ ಆಗೋಯ್ತು, ಕಾಲು ಕಳ್ಕೊಂಬಿಟ್ಟೆ, ನನಗೇನು ದಿಕ್ಕೇ ಇಲ್ಲ ಅಂತ ಇರಬಾರ್ದು. ಓಕೆ. ಮನಸ್ಥೈರ್ಯ ಮಾಡಿ ನನಗೇನಾಗಿದೆ, ಏನಾಗಿಲ್ಲ, ಕೃತಕ ಕಾಲು ಹಾಕೊಂಡು ಓಡಾಡ್ತೀನಿ ಅಂದ್ಬಿಟ್ಟು ಇದ್ರ ಮೇಲೆ ಅವ್ನು ಕೃತಕ ಕಾಲು ಹಾಕೊಂಡು ಪ್ಯಾಂಟ್ ಹಾಕೊಂಡ್ಬಿಟ್ಟು ಶೂ ಹಾಕೊಂಡ್ಬಿಟ್ರೆ ಅವ್ರು ಕೃತಕ ಕಾಲಿಲ್ಲ ಅನ್ನೋ ಯಾರಿಗೂ ಗೊತ್ತೇ ಆಗಲ್ಲ. ಇದು ಮಂಡಿ ತನಕ, ಮಂಡಿ ಮೇಲೆ ಮಂಡಿ ಮೇಲೆ ಆಯ್ತು ಅಂದ್ರೆ ಹೌದು, ಇದು ಮಂಡಿ ಮೇಲಿಂದ ದೊಡ್ಡ ಕಾಲಿದು. ಹೌದು, ಯಾಕಂದ್ರೆ ತೊಡೆಯಿಂದ ಶುರು ಆಗುತ್ತೆ ಇದು. ತೊಡೆಯಿಂದ ಇದನ್ನು ಫೋಲ್ಡ್ ಮಾಡ್ಬೋದು. ಓಕೆ. ಕೂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ. ಇದು ಸಣ್ಣ ಸಣ್ಣ ಕಾಲುಗಳು ಅಲ್ಲ, ಇದು ಪೋಲಿಯೋ ಪೀಡಿತರಿಗೆ ಕ್ಯಾಲಿಪರ್ಸ್ ಅಂತ. ಈ ಪೋಲಿಯೋ ಪೀಡಿತರು ಅಂದ್ರೆ ಕೃತಕವಾಗಿ ನಡೀತಾ, ಇದು ವಕ್ರವಾಗಿ ನಡೀತಾ ಇರ್ತಾರೆ, ವಕ್ರವಾಗಿ ನಡೀತಾ ಇರ್ತಾರೆ. ಅಂಥವ್ರಿಗೆ ಸಪೋರ್ಟ್ ಬೇಕು. ಅಂಥವ್ರಿಗೆ ಇದು ಕ್ಯಾಲಿಪರ್ಸ್ ಅಂತ. ಈ ಕ್ಯಾಲಿಪರ್ಸ್ ಹಾಕೊಂಡು ಅವರು ಸ್ವಲ್ಪ ನೆಟ್ಟಿಗೆ ನಡಿಬೋದು, ಪ್ಲಸ್ ಊರ್ಗೋಲ್ ಇಟ್ಕೊಂಡು ಸರಿಯಾಗಿ ನಡಿಬೋದು. ಇಂಥ ಪೋಲಿಯೋ ಪೀಡಿತರಿಗೆ ತುಂಬ ವಕ್ರತೆ ಇದ್ದು ಅವರಿಗೆ ಕರೆಕ್ಟಿವ್ ಸರ್ಜರಿ ಮಾಡಿಸ್ಬೋದು ಅಂದರೆ ನಾವು MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಕರೆಕ್ಟಿವ್ ಸರ್ಜರಿನೂ ಮಾಡಿಸ್ತೀವಿ. ಓ, ಥ್ಯಾಂಕ್ ಯು ಸರ್. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ವಸಂತ್. ಯಾರು ಮಾಡಿದ್ರು ಒಳ್ಳೆ ಕೆಲಸನೇ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಈಗ ಅದನ್ನ ಹೇಳಿ ಫಸ್ಟು. ನಾವು ನಿಮ್ಮ ಸುವರ್ಣ ಟಿವಿನಲ್ಲಿ ಇವತ್ತು ಪ್ರೋಗ್ರಾಮ್ ನಡೆಸ್ಕೊಳ್ತಾ. ಬಟ್ ನಿಮ್ಮ ಫೋನ್ ನಂಬರ್ ಹೇಳಿ ನನಗೆ. 98450 525554. ಹೌದು. ಓಕೆ. ಈ ನಂಬರ್ಗೆ ಫೋನ್ ಮಾಡಿದ್ರೆ ವಸಂತ್ ನೀವೇ ಸಿಗ್ತೀರಾ. ಹೌದು. ಕಾಲ್ನ ಹಾಕೊಳ್ಳೋ ವ್ಯವಸ್ಥೆ ಮಾಡ್ಕೊಡ್ತೀರಾ. ಹೌದು. ಉಚಿತವಾಗಿ ಕಾಲ್ ಹಾಕ್ಸ್ತೀರಾ. ಹೌದು. ಪೋಲಿಯೋ ಗಿಲಿಯೋ ಆಗಿತ್ತು ಅಂದ್ರೆ ಆಪರೇಷನ್ ಮಾಡಬೇಕಂದ್ರೆ ಫ್ರೀಯಾಗಿ ಆಪರೇಷನ್ ಮಾಡಿಸ್ತೀರಾ. ಹೌದು. ಓಕೆ ಓಕೆ ಓಕೆ. ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಜನಗಳು ಸಿಗೋದು ತುಂಬ ಕಷ್ಟ ವಸಂತ್ ಕುಮಾರ್ ಅವರೇ. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಯಾವ್ದಾರು ಒಂದು ಅಸೋಸಿಯೇಷನ್ ಮಾಡ್ತಾರೆ, ಸೂಟು ಬುಟ್ಟು ಹಾಕೊಂಡಿರೋರು ಏನು ಮಾಡ್ತಾರಪ್ಪ ಅವರೆಲ್ಲ ಮಾಡಲ್ಲ ಅಂದ್ಕೊಂಡಿರ್ತಾರೆ. ಮಾಡಿಸ್ಕೊಳ್ಳೋ ಮನಸ್ಸು. ಆಮೇಲೆ ಈಗ ಆಕ್ಸಿಡೆಂಟ್ ಆಗುತ್ತಲ್ಲ ವಸಂತ್, ಎಷ್ಟು ನಿಮಿಷ ಅಥವಾ ಎಷ್ಟು ದಿವಸ, ಎಷ್ಟು ದಿನ ಆದಮೇಲೆ ಭೇಟಿ ಮಾಡಬೇಕು? ಹೌದು, ಇದೊಂದು ಒಳ್ಳೆ ಪ್ರಶ್ನೆ. ಎಸ್. ಇವತ್ತು ಅವನಿಗೆ ಏನಾದರೂ ಆಂಪಿಟೇಷನ್ ಆಗಿದ್ರೆ ಓಕೆ, ಆ ಗಾಯ ಮಾಗಬೇಕು. ಗಾಯ ಮಾಗಕ್ಕೆ ಸುಮಾರು ಒಂದು 4ರಿಂದ 5 ತಿಂಗಳು ಆಗ್ತದೆ. ಓಕೆ. ಆ ಗಾಯ ಮಾಗದ ಮೇಲೆ ಕರೆಕ್ಟ್ ಅಳತೆ ಸಿಗುತ್ತೆ ನಮಗೆ. ಆ ಅಳತೆ ಪ್ರಕಾರ ಇದನ್ನು ಅಳವಡಿಸ್ಬೋದು, ಜೋಡಣೆ ಮಾಡ್ಬೋದು. ಓ, ಅಂದರೆ ಮಾಗಿರೋ ಏನೋ ಡ್ಯಾಮೇಜ್ ಆಗಿರೋ ಅಂಥದ್ದು ಗಾಯ ಮಾಗದ ಮೇಲೆ ಹೌದು, ಅಲ್ಲಿ ಇದು ಫಿಟ್ ಆಗಬೇಕು. ಏನಂದರೆ ಗ್ಯಾಂಗ್ರೀನ್ ಆಗಿ ಶುಗರ್ ಕಂಪ್ಲೇಂಟ್ ಬಂದು ಗ್ಯಾಂಗ್ರೀನ್ ಆಗಿ ಕಾಲ್ ಆಂಪಿಟೇಷನ್ ಆಗಿದ್ದರೆ ಗ್ಯಾಂಗ್ರೀನ್ದಿಂದ ಗಾಯ ಜಾಸ್ತಿ ಉಲ್ಬಣ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಗಾಯ ಎಲ್ಲ ಆರಬೇಕು. ಆರದ ಮೇಲೆ ಒಂದು 3-4 ತಿಂಗಳು ಕಂಪ್ಲೀಟ್, ಸೌತೆಕಾಯಿ ಒಣಗಿದ್ರೆ ಹಿಂಗಾಗತ್ತೆ ಹೇಳಿ, ಹಂಗೆ ಥರ ಆದಮೇಲೆ ಇದನ್ನು ಅಳವಡಿಸ್ಕೋಬೋದು.
ಓಕೆ ವಸಂತ್, ಇವಾಗ ಒಂದು ಸ್ಮಾಲ್ ಡೌಟು. ಇವಾಗ ಸಪೋಸ್ 10 ವರ್ಷದ ಹುಡುಗನಿಗೆ ಆಕ್ಸಿಡೆಂಟ್ ಆಯಿತು, ಹೌದು. ನೀವು ಫಿಟ್ ಮಾಡ್ತೀರಾ? ಅವ್ನಿಗೆ 20 ವರ್ಷ ಆಯಿತು, ಅವಾಗ ಪ್ರತಿ ವರ್ಷ ನಡೆಯುತ್ತಲ್ಲ. ಪ್ರತಿ ವರ್ಷ ಚೇಂಜ್ ಮಾಡಿ ಕೊಡ್ತೀರಾ? ಹೌದು, ಹೌದು. ಎಕ್ಸ್ಚೇಂಜ್ ಆಫರ್ ಉಂಟಾ? ಈ ಆ್ಯಕ್ಚುಲಿ ಕ್ಯಾಲಿಪರ್ಸ್ ಇದೆಯಲ್ಲ, ಓಕೆ. ಇದು ಪ್ರತಿ ವರ್ಷ ಪೋಲಿಯೋ ಪೀಡಿತರು ವಯಸ್ಸಿನಲ್ಲಿ ಬೆಳವಣಿಗೆಯಲ್ಲಿ ಅವ್ರದ್ದು ವ್ಯತ್ಯಾಸ ಆಗ್ತಾನೇ ಇರುತ್ತೆ. ಚೇಂಜ್ ಮಾಡ್ಕೊಳ್ತೀರಾ? ಅಂಥವ್ರು ಪ್ರತಿ ವರ್ಷ ಬಂದು ಇದನ್ನು ಮಾಡ್ತಾರೆ. ಅಕಸ್ಮಾತ್ ಇದೇನಾದರೂ ಇದು ಏನಾದರೂ ಸರಿಯಾಗಿ ವರ್ಕ್ ಆಗದೆ ಇದ್ರೆ ಅಥವಾ ಫಿಟ್ಮೆಂಟ್ ಸರಿ ಇಲ್ಲದೆ ಇದ್ರೆ ಮತ್ತೆ ಬಂದು ಹೊಸದು ಮಾಡಿಸ್ಕೊಂಡು ಹೋಗ್ತಾರೆ. 1 ವರ್ಷ ತನಕ ಕಾಯಬೇಕು? 1 ವರ್ಷತ್ತಲ್ಲ, ನಮ್ಮದು ಒಂದು ಪರ್ಮನೆಂಟ್ ಸೆಂಟರ್ ಇದೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಓಕೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಾವು ಅವರಿಗೆಲ್ಲ ಉಪಯೋಗ ಮಾಡಿಕೊಡ್ತೇವೆ. ಓಕೆ. ಅಂದರೆ ನೀವೇನೋ 2 ಕಾಲು ಹೋಗ್ಬಿಟ್ರೆ ಒಂದೇ ಕಾಲು ಕೊಡೋದು ಅಂತ? ಇಲ್ಲ, ಆ ಥರ ಏನಿಲ್ಲ. 2 ಕಾಲು ಹೋಗಿರೋರು 2 ಕಾಲು ಹಾಕ್ಕೊಂತಾರೆ. ನಿಮ್ಗೆ ಹೇಳ್ಬೇಕು ಅಂದರೆ ಓಕೆ, ಈ ಶಿಬಿರಕ್ಕೆ ಜೈಪುರಿಂದ 16ರಿಂದ 18 ಜನ ಟೆಕ್ನಿಷಿಯನ್ಸ್ ಬರ್ತಾರೆ. ಓಕೆ. ಆ ಟೆಕ್ನಿಷಿಯನ್ಸು ಅಲ್ಲಿ ಸುಮಾರು 13-14 ಜನ ಈ ಥರ ಅಂಗವಿಕಲರೇ. ಕೆಲವರಿಗೆ 2 ಕಾಲಿಲ್ಲ, ಕೆಲವರಿಗೆ 1 ಕಾಲಿಲ್ಲ. ಅಂಥವ್ರು ಬಂದು ಇಲ್ಲಿ ವರ್ಕ್ಶಾಪ್ ಹಾಕ್ಕೊಂಡು ನಮ್ಮ ಜಾಗದಲ್ಲಿ ಅಳತೆ ಮಾಡಿ ಇವ್ರಿಗೆಲ್ಲ ಮಾಡಿಕೊಡ್ತಾರೆ. ಅವ್ರಿಗೂ ಕೈ ಕಾಲಿಲ್ಲ? ಅವ್ರಿಗೂ ಇಲ್ಲ, ಅವರು ಅಂಗವಿಕಲರೇ. ಓಹೋ, ಅಂಗವಿಕಲರಿಗೆ ಉದ್ಯೋಗ ಕೊಟ್ಟಂಗೂ ಆಯ್ತು, ಹೌದು. ಅವರು ಕೆಲಸ ಬಂದಂಗೂ ಆಯ್ತು. ಹೌದು. ಆಮೇಲೆ ಇದಕ್ಕೇನಾದ್ರು ಬಡತನದ ರೇಖೆಗಿಂದ ಕೆಳಗಿರಬೇಕು, ಸಾಹುಕಾರರಿಗೆಲ್ಲ ಹಾಕಲ್ಲ? ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಸಾಹುಕಾರು ಬರೋದೆಲ್ಲ ಬಿಡಿ ಸರ್ ನಮ್ಮ ಹತ್ರ ಅಂತೀರೇನೋ ನೀವು? ಇಲ್ಲ, ಆ ಥರ ಏನಿಲ್ಲ. ತುಂಬ ಜನ ಬರ್ತಾರೆ. ಓಕೆ. ತುಂಬ ಜನ ಬರ್ತಾರೆ. ಅವ್ರಿಗೇನಂದ್ರೆ ಉಪಯೋಗ ಆಗಬೇಕಷ್ಟೆ, ಎಸ್, ಉಪಯೋಗಿಸ್ಕೋಬೇಕು. ಇವಾಗ ಇಲ್ಲಿ ಮಾಡಿಸ್ಕೊಂಡು ಹೋಗಿ ಗುಟ್ಟಕ್ಕೆ ಹಾಕೋ ಇದು ಮಾಡಬಾರ್ದು. ಅವರು ಮನೇಲಿ ನೇತಾಕ್ಬಿಟ್ಟು ಮನಸ್ಥೈರ್ಯ ಮಾಡಿ ನಾನು ಉಪಯೋಗಿಸಿ ಎಲ್ಲರಂತ ನಡಿತೀನಿ, ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಮನಸ್ಥೈರ್ಯ ಬರಬೇಕು. ಇಲ್ಲ ಸರ್, ಮನಸ್ಥೈರ್ಯ ಇದೆ. ನಮ್ಮ ಫ್ರೆಂಡ್ ಒಬ್ಬ ಸತೀಶ್ ಅಂತ, ನಾನು ಭಾಳ ಒಳ್ಳೆ ಫ್ರೆಂಡು. ಗಂಡ ಹೆಂಡತಿ ಇಬ್ಬರು ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲು ಕಟ್ಟೆ ಆಗೋಯ್ತು ಸರ್, ಮಂಡಿಗಿಂತ ಮೇಗಡೆ ಕಟ್ಟಾಗೋಯ್ತು. ಈಸ್ ಇಂಜಿನಿಯರ್. ಫೈನಲ್ ಆಗಿ ಅವರು ಒಳ್ಳೆ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಕಡೆ ಕಾಲು ಹಾಕ್ಕೊಂಡು ನಾವು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಯಾರು ಹೆಲ್ಪ್ ತಗೊಳ್ಳಲ್ಲ. ಈಸ್ ಕಮಿಂಗ್ ಅಲೋನ್, ಈಸ್ ಡೂಯಿಂಗ್ ವರ್ಕ್. ನಾವು ಕಣ್ಮುಂದೆ ನೋಡಿದ್ದು ಒಂದು 4-5 ವರ್ಷ ಆಯಿತು. ನೋಡಿದಾಗ ಕಳ್ಳಿಲ್ಲ, ತೆಗಿಲೇಬೇಕು, ಕಾಲು ಏನು ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ಬರು ಹೋಗ್ಬೇಕಾದ್ರೆ ಒಂದು ಮೆಟೋಡರ್ ಹೊಡೆದೋದಂತ. ಹೌದು. ಗೂಡ್ಸ್ ಗಾಡಿ. ಹೌದು. ಯಾರಿಗೂ ಗೊತ್ತಿಲ್ಲ, ಕರ್ಕೊಂಡೋಗಿ ನೋಡಿದ್ರೆ ಆಮೇಲೆ ಕಾಲು ತೆಗಿಬೇಕು ಅಂತ ಹೇಳಿದ್ರು. ಅವ್ರು ಹಾಕ್ಕೊಂಡು ನಡೀತಾ ಇದ್ದಾರೆ ಸರ್. ಹೌದು, ಹೌದು. ನಾನು ಎಷ್ಟೋ ಸರಿ ಭಾಳ ಖುಷಿ ಆಗ್ತದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ಬೇಜಾರಾದರೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಗಂಡ ಹೆಂಡತಿ ಇಬ್ಬರು ಇರೋದು, ಮಕ್ಕಳು ಏನಿಲ್ಲ, ಆರಾಮಾಗಿ ಅವ್ನು ವರ್ಕ್ ಮಾಡಲೇಬೇಕು. ಹೌದು, ಹೌದು, ಹೌದು. ಓಕೆ, ಒಳ್ಳೆ ಒಂದು ಪ್ರಯೋಗ ಮಾಡ್ತಾ ಇದ್ದೀರಾ ಸರ್. ಸುಮಾರು 18 ವರ್ಷಗಳಿಂದ ಮಾಡ್ತಾ ಇದ್ದೀರಾ. ಕಡೆಯದಾಗಿ ಏನು ಹೇಳ್ತಾ ಇದ್ದೀರಾ ನೀವು ಆಡಿಯನ್ಸ್ಗೆ? ಕಡೆಗೆ ಏನು ಹೇಳ್ತೀನಿ ಅಂದರೆ, ವೀಕ್ಷಕರಿಗೆಲ್ಲ ಓಕೆ, ನಿಮ್ಮ ಆಸ್ಪಾಸಲ್ಲಿ, ಅಕ್ಕಪಕ್ಕದಲ್ಲಿ, ಓಕೆ, ನಿಮ್ಮ ಬಂಧುಗಳಲ್ಲಿ, ಓಕೆ, ಬೇರೆ ಊರಲ್ಲಿ ಇರೋರು ಯಾರಾದರೂ ಈ ಥರ ಕಾಲು ಕೈ ಕಳ್ಕೊಂಡಿರೋರು, ಯಾರು ನ್ಯೂನ್ಯತೆ ಇರೋರು ಓಕೆ, ಯಾರಾದರೂ ಕಂಡಲ್ಲಿ ಈ ಶಿಬಿರದ ವಿಷಯವನ್ನು ತಿಳಿಸಿ ಅವರು ಅಂಗವಿಕಲರು ನಮ್ಮ ಶಿಬಿರಕ್ಕೆ ಬಂದು ಓಕೆ ಉಪಯೋಗ ಪಡಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ರೆ ಅವರು ಒಂದು ಸಮಾಜ ಸೇವೆ ಮಾಡೋಂಗೆ ಅನುಕೂಲ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಯಿತು. ವಸಂತ್ ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಸಂತ್ ಕುಮಾರ್ ಅವರ ನಂಬರ್ 9845052254. ಈ ನಂಬರ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೋಬೋದು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ವಸಂತ್ ಕುಮಾರ್ ಅವರೇ. ಭಾಳ ಎಲ್ಲ ಒಂದು ಕಡೆ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇದೇನೇ ಮಾಡಬೇಕು ಅಂತೇನಿಲ್ಲ, ಸಿಕ್ಕಾಪಟ್ಟೆ ವೈವಿಧ್ಯಮಯ ಕಾರ್ಯಕ್ರಮ ಇದು. ಸಮಾಜಕ್ಕೆ ಉಪಯೋಗ ಆಗಬೇಕು, ಯಾರಿಗೋ ಒಂದು ಅನುಕೂಲ ಆಗಬೇಕು, ಮತ್ತು ಯಾರಿಗೋ ಸಹಾಯ ಸಿಗಬೇಕು, ಮನೇಲೆ ಕೆಲಸ ಮಾಡ್ಕೋಬೇಕು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ನೀವು ಬಂದಿದ್ದು ಭಾಳ ಅನುಕೂಲ ಆಯಿತು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬ್ರಿಟಾನಿಯಾ ಮಾರಿಗೋಲ್ಡ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮುರಳಿ. ನಾನು ಸುವರ್ಣ ಚಾನೆಲ್ಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಇಂಥ ಒಳ್ಳೆ ಸಮಾಜ ಸೇವೆ ತಾವು ಮಾಡ್ತಾ ಇದ್ದೀರಾ, ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಮುರಳಿಯವರೇ, ಯಾರ್ಯಾರನ್ನು ಕರೆಸ್ತೀರಾ ನಿಮ್ಮ ಕಾರ್ಯಕ್ರಮಕ್ಕೆ ಹೇಳ್ರಿ ರೀ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಅಯ್ಯೋ ನಮ್ಮನೆ ಪಕ್ಕ ಇಂಥವ್ರು ಇದ್ದಾರೆ ರೀ, ಅಯ್ಯೋ ನಮ್ಮ ಗುರುಗಳೊಬ್ರು ಇದ್ದಾರೆ, ಉಲ್ಟಾ ಎಲ್ಲ ಹೇಳ್ತಾರೆ, ಸಾರ್ ನಮ್ಮ ಆಂಟಿ ಒಬ್ರು ಇದ್ದಾರೆ ಸಾರ್, ನೀವೇನಾದ್ರು ಕೇಳಿ ಹಿಂಗೆ ಹೇಳ್ತಾರೆ. ಈ ಥರದ್ದು ಏನಾದರೂ ನಿಮ್ಮ ತಲೆಗಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ. ದೊಡ್ಡದಾಗಿರೋಂಥ ಸಾಧನೆ ಮಾಡಬೇಕಾಗಿಲ್ಲ, ಸಣ್ಣ ಪುಟ್ಟ ಸಾಧನೆ ಮಾಡಿರೋರನ್ನ ಕರೆಸಿ, ಸಣ್ಣ ಪುಟ್ಟ ಸೇವೆ ಮಾಡ್ತಾವ್ರನ್ನ ಕರೆಸಿ, ಅವ್ರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ತುಂಬ ಸಖತ್ತಾಗಿರುತ್ತೆ. ಈ ವಾರದಲ್ಲಂತೂ ವೈವಿಧ್ಯಮಯ ಜನಗಳನ್ನ ಕರೆಸ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು, ಮ್ಯಾಥ್ಸು ಯಾವ ರೀತಿ ಮಾಡಿದ್ರೆ ಈಸಿ ಆಗುತ್ತೆ, ಈ ಥರ ಹೊಸ ಹೊಸ ಕಾರ್ಯಕ್ರಮಗಳು ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಬರುತ್ತೆ. ನಮ್ಮನ್ನು ನೋಡ್ತಾರೆ. ನಿಮ್ಗೆ ಯಾರನ್ನಾದರೂ ಪರಿಚಯ ಮಾಡಿಸ್ಬೇಕು ಅನಿಸಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಫೇಸ್ಬುಕ್/ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಾವು ಸಿಗ್ತೀವಿ, ಅಲ್ಲಿ ಅಪ್ಡೇಟ್ ಮಾಡಿ ಖಂಡಿತವಾಗ್ಲೂ ಅಂಥವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ತೀವಿ ಅಂತ ತಿಳಿಸಿ, ನಮ್ಮ ಇವತ್ತಿನ ಕಡದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಲ್ಟ್ ಅವರು, ಮತ್ತು ಕಣ್ವಾ ಮಾಲ್ಟ್ ಅವ್ರದ್ದು ಮತ್ತೊಮ್ಮೆ ತಿಳಿಸ್ತೀನಿ, ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದೀವಿ. 500 ರೂಪಾಯಿ ಗಿಫ್ಟ್ ವೋಚರ್. ಹೋಗಿ ಕಣ್ಣಿಗೆ ಬೇಕಾದ ಬಟ್ಟೆಗಳನ್ನ ತೊಗೊಂಬರ್ಬೋದು ಅಂತ ತಿಳಿಸಿ ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. ಅಲ್ಲಿ ತನಕ